ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಆನ್ಲೈನ್ ವೀಕ್ಷಕರಿಗೂ ಸಹಿತ ಶರಣುಗಳನ್ನು ಸಲ್ಲಿಸ್ತಾ ಇವತ್ತು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 85 ಇದರ ಅನುಭವವನ್ನು ಮಾಡಲಿಕ್ಕೆ ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜ್ ಧಾರವಾಡ ಇವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಆನ್ಲೈನ್ ವೀಕ್ಷಕರ ಪರವಾಗಿ, ಬಸವ ಸಮಿತಿ ಬಸವ ಕೇಂದ್ರಗಳ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ಆನ್ಲೈನ್ ವೀಕ್ಷಕರಿಗೂ ಸ್ವಾಗತ ಕೋರ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 85 ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಶ್ರೀ ಮನೀಷಾ ನೂಲಾ ಅವರು ನಡೆಸಿಕೊಡ್ಲಿಕ್ಕೆ ವಿನಂತಿ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ 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 ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ 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 ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ, ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ 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 ಕಂಡುದನೆಲ್ಲ ದೇವರೆಂದು ತಿಳಿದು, ಕಂಡುದನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ಕಾಣಬಾರದೆಂದೇ, ಅಡ್ಡ ಬೀಳುವ ಜನರ ಕಾಣಬಾರದೆಂದೇ ಎನ್ನ ಕಣ್ಮುಚ್ಚಿದೆ ನಯ್ಯ, ಎನ್ನ ಕಣ್ಮುಚ್ಚಿದೆ ನಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಶಿವನಿದ್ದರೆ ಶಿವನಿದ್ದರೆ. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ನಡೆಸಿಕೊಟ್ಟಂಥ ಶ್ರೀ ಮನೀಷಾ ನೂಲಿ ಅವರಿಗೆ ಅನಂತ ಶರಣು ಶರಣಾರ್ಥಿ. ಬಂಧುಗಳೇ, ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 20ರಂದು ನಾವು ವಿಶ್ವ ಬಸವ ಜಯಂತಿ 2026 ಆಚರಿಸಲಿದ್ದೇವೆ. ಇದರ ಪ್ರಯುಕ್ತ ಪ್ರತಿ ವರ್ಷದಂತೆ ಬಸವ ಸಮಿತಿ ಒಂದು ರಾಜ್ಯಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದೆ. ಈ ಪ್ರಬಂಧ ಸ್ಪರ್ಧೆಗೆ ಆಸಕ್ತ ಸಾಹಿತಿಗಳು, ಲೇಖಕರು, ಸಂಶೋಧನಾ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಈ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ಸಹಿತ ಕೂಡ ಇದೆ. ಪ್ರಥಮ ಬಹುಮಾನ 15,000 ರೂಪಾಯಿ, ದ್ವಿತೀಯ ಬಹುಮಾನ 10,000 ರೂಪಾಯಿ, ತೃತೀಯ ಬಹುಮಾನ 5,000 ರೂಪಾಯಿ. ವಿಷಯ ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ. ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ ಈ ವಿಷಯದ ಕುರಿತು ತಾವು ಪ್ರಬಂಧವನ್ನು ಮಂಡಿಸಬೇಕಾಗುತ್ತೆ. ಸ್ಪರ್ಧೆಯ ನಿಯಮಗಳು: ತಮ್ಮ ಪ್ರಬಂಧಗಳು ಸ್ವರಚಿತವಾಗಿರಬೇಕು. ಪ್ರಬಂಧಗಳು ಯಾವುದೇ ಪತ್ರಿಕೆಯಲ್ಲಾಗಲಿ, ನಿಯತಕಾಲಿಕೆಗಳಲ್ಲಾಗಲಿ ಅಥವಾ ಪುಸ್ತಕಗಳಲ್ಲಾಗಲಿ ಪ್ರಕಟಗೊಂಡಿರಬಾರದು. ಪ್ರಬಂಧಗಳು ನುಡಿ ತತ್ರಾಂಶದಲ್ಲಿ ತಪ್ಪಿಲ್ಲದೆ ಟೈಪ್ ಮಾಡಿ, ತಿದ್ದುಪಡಿ ಮಾಡಿ, ವರ್ಡ್ ಫೈಲ್ ರೂಪದಲ್ಲಿ ಮತ್ತು PDF ರೂಪದಲ್ಲಿ ಸಂಪೂರ್ಣ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಕಳಿಸಬೇಕಾಗ್ತದೆ. ಪ್ರಬಂಧಗಳನ್ನು ಇಮೇಲ್ publication_assistant@basavasamithi.org ಇದಕ್ಕೆ ಏಪ್ರಿಲ್ 5ರ ಒಳಗೆ, ಅಂದರೆ ಏಪ್ರಿಲ್ 5ರ ಒಳಗೆ ತಾವು ಈ ಪ್ರಬಂಧಗಳನ್ನು ಕಳಿಸ್ಬೇಕಾಗತ್ತೆ. ಆಯ್ಕೆಗೊಂಡ ಹಾಗೂ ಸೂಕ್ತ ಪ್ರಬಂಧಗಳನ್ನು ಮುಂಬರುವ ಬಸವ ಪಥ ಪತ್ರಿಕೆಯಲ್ಲಿ ಪ್ರಕಟಿಸುತ್ತೇವೆ. ನಿಗದಿತ ದಿನಾಂಕದ ನಂತರ ಬಂದ ಪ್ರಬಂಧಗಳನ್ನು ಯಾವುದೇ ಕಾರಣಕ್ಕೂ ಸ್ಪರ್ಧೆಗೆ ಪರಿಗಣಿಸಲಾಗುವುದಿಲ್ಲ. ತೀರ್ಪುಗಾರರ
ತೀರ್ಮಾನವೇ ಅಂತಿಮವಾಗಿರುತ್ತದೆ. ಬಹುಮಾನವನ್ನು ಬಸವ ಸಮಿತಿಯ ಅನುಭವ ಮಂಟಪದಲ್ಲಿ ನಡೆಯುವ ವಿಶ್ವ ಬಸವ ಜಯಂತಿ ಅಂದರೆ 20/4/2026 ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮದಲ್ಲಿ ವಿತರಿಸಲಾಗುತ್ತೆ. ಇದಕ್ಕೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ತಾವು ಶ್ರೀ ಶಂಕರ್ ಎಂ ಜಾಲವಾದಿ, ಸಂಯೋಜಕರು, ನಿಯತಕಾಲಿಕೆ 94 814 22 734, ಅಥವಾ ಪ್ರೊಫೆಸರ್ ಜೆ ವಿಶ್ವನಾಥ್, ಸಂಯೋಜಕರು, ಪ್ರಕಟಣೆ 94489 14461 ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರಬಂಧ ಸ್ಪರ್ಧೆಗೆ ತಾವೆಲ್ಲ ಭಾಗವಹಿಸ್ರಿ ಅಂತ ಹೇಳ್ತಾ, ಮತ್ತು ಅಕಸ್ಮಾತ್ ನಿಮ್ಮ ಸ್ನೇಹಿತರಾಗಲಿ ಬೇರೆಯವರಿಗೂ ಈ ವಿಷಯವನ್ನು ತಾವೆಲ್ಲ ಹೇಳಿ ಅಂತ ಹೇಳ್ತಾ, ಇವತ್ತು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಮರುಳು ಶಂಕರ ದೇವರ ಸಂಪಾದನೆ ಮುಂದುವರೆದ ಭಾಗ ಅನುಭವ ಮಾಲಿಕೆ 75 ಡಾಕ್ಟರ್ ಶಂಭು ಹೆಗಡಾಳರಿಂದ ಆಲಿಸೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ, ಈ ಆನ್ಲೈನ್ ಕಾರ್ಯಕ್ರಮದ ಈ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಯಾವತ್ತೂ ಬಸವ ಸಮಿತಿ ಮತ್ತು ಬಸವ ಕೇಂದ್ರಗಳ ಪದಾಧಿಕಾರಿಗಳಲ್ಲಿ, ಸದಸ್ಯರಲ್ಲಿ, ಇಲ್ಲಿ ನೆರೆದು ಬಂದಂಥ ಎಲ್ಲ ಸಹೃದಯರಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಮಾತೆಯರಿಗೆ, ಮಹನೀಯರಿಗೆ ನನ್ನ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಕಳೆದ ವಾರದಲ್ಲಿ ನಾವು ಮರುಳಶಂಕರ ದೇವರ ಸಂಪಾದನೆಯಲ್ಲಿ ಸಿದ್ಧರಾಮ ಶಿವಯೋಗಿಗಳು ಮರುಳಶಂಕರ ದೇವರನ್ನ ಕುರಿತು ಸ್ತುತಿ ಮಾಡಿದ್ದ ವಚನವನ್ನು ಆಲಿಸಿದ್ವಿ. ಆದಿಯ ಮೂರ್ತಿಯಲ್ಲ, ಅನಾದಿಯ ಬಚ್ಚ ಬರಿಯ ಶೂನ್ಯನಲ್ಲ, ಅಂಗವಿದ್ದೂ ಅಂಗವಿಲ್ಲ, ಸಂಘ ಘನಪದದಲ್ಲಿ ವೇದ್ಯವಾದ ಮರುಳಶಂಕರ ದೇವರ ನಿಲವ ಪ್ರಭು ಬಸವಣ್ಣನಿಂದ ಕಂಡು ಬದುಕಿದೆನು ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆ ಒಬ್ರನ್ನೊಬ್ರು ಅವರಿಂದ ನಾನು ಇವ್ರನ್ನ ಕಂಡೆ, ಇವರಿಂದ ನಾ ಅವ್ರನ್ನ ಕಂಡೆ ಅಂತ ಹೇಳುವಂಥ ಪರಸ್ಪರ ವಿನಿಮಯದ ಮಾತುಗಳು ಇಲ್ಲಿ ನಡೆಯೋ ಸಂದರ್ಭದಲ್ಲಿ ಹೀಗೆಂದು ಸಿದ್ದರಾಮಯ್ಯ ದೇವರು ನಿರೂಪಿಸಲು ಮತ್ತಂ ಬಸವರಾಜ ದೇವರು ಹಡಪದಪ್ಪಣ್ಣಗಳಿಂದ ಪ್ರಭು ಸಿದ್ದರಾಮಯ್ಯ ದೇವರ ನಿಲವ ಕಂಡೆ. ಹಡಪದಪ್ಪಣ್ಣಗಳಿಂದ ಪ್ರಭು ಸಿದ್ದರಾಮಯ್ಯ ದೇವರ ನಿಲವ ಕಂಡೆ. ಪ್ರಭುದೇವರ ಮತ್ತು ಸಿದ್ದರಾಮ ಶಿವಗಳ ನಿಲವನ್ನು ನಾನು ಹಡಪದಪ್ಪಣ್ಣವರಿಂದ ಕಂಡೆ. ಮತ್ತಂ ಪ್ರಭು ಸಿದ್ದರಾಮಯ್ಯ ದೇವರಿಂದ ಮರುಳಶಂಕರ ದೇವರ ಎರವ ಕಂಡೆನ್ನ ಜನ್ಮ ಸಫಲವಾಯಿತೆಂದು ಸ್ತುತಿಸಿದ ಪ್ರಸ್ತಾವದ ವಚನ. ಮತ್ತೆ ಬಸವಣ್ಣವ್ರು ಬಂದ್ರಲ್ಲಿ. ನಾನು ಹಡಪದಪ್ಪಣ್ಣವರ ಜಾಣ್ಮೆಯನ್ನು ಈಗಾಗಲೇ ಕಂಡವರಾಗಿದ್ದಾರೆ. ಅವರು ಬಸವಣ್ಣವರು ಇವರು ಮಹಾಮನೆಯ ಮುಂದೆ ನಿಂತು ಇವರು ಮೊಂಡಾಟ ನಡೆದಿತ್ತು ಪ್ರಭುದೇವರು. ಆ ಮೊಂಡಾಟ ನಡೆದಾಗ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಲ್ಲಿ ಅಷ್ಟು ಹೇಳಿ, ಇಲ್ಲಿ ಇವರಿಗೆ ಅಷ್ಟು ಹೇಳೋದು, ಅವರಿಗೆ ಅಷ್ಟು ಹೇಳೋದು, ಅವ್ರಿಗೆ ಇದರಲ್ಲಿ ಯಾರಿಗೂ ನೋವಾಗದ ರೀತಿಯಲ್ಲಿ ಅವರು ನಿಭಾಯಿಸಿದಂತಹ ರೀತಿ ಏನಿತ್ತಲ್ಲ ಹಡಪದಪ್ಪಣ್ಣವರು, ಆ ಪ್ರಸಂಗವನ್ನು, ಆ ಸ್ಥಿತಿಯನ್ನು, ಆ ಪರಿಸ್ಥಿತಿಯನ್ನು ಇಬ್ಬರೂ ದೊಡ್ಡವ್ರ ನಡಕ್ಕೆ ನಾವು ಸಣ್ಣವರಾಗಿ ಹೆಂಗಿರ್ಬೇಕಪ್ಪ ಅಂತ ನಾವು ಒಮ್ಮೆ ಮಂತಿರ್ತೇವಲ್ಲ, ಹಂಗೆ ಹಡಪದಪ್ಪಣ್ಣವ್ರು ಭಾಳ ಚೆನ್ನಾಗಿ ಆ ಒಂದು ಪ್ರಸಂಗವನ್ನು ನಿಭಾಯಿಸಿದ್ದನ್ನು ಬಸವಣ್ಣವ್ರು ಇಲ್ಲಿ ಸೂಚ್ಯವಾಗಿ ಹೇಳ್ತಾರೆ. ಇಲ್ಲ, ಹಡಪದಪ್ಪಣ್ಣಗಳಿಂದ ನಾನು ಪ್ರಭು ಸಿದ್ದರಾಮಯ್ಯ ದೇವರ ನಿಲವ
ಕಂಡೆ. ಈಗ ಈಗ ಆ ಪ್ರಭುದೇವರು ಮತ್ತು ಸಿದ್ದರಾಮಯ್ಯ ದೇವರಿಂದ ಈ ಮಹಾತ್ಮರ ಮರುಳಶಂಕರ ದೇವರ ನಿಲವನ್ನು ನಾನು ಕಂಡು ಎನ್ನ ಜನ್ಮ ಸಫಲವಾಯಿತೆಂದು ಸ್ತುತಿಸಿದ ಪ್ರಸ್ತಾವದ ವಚನ. ಬಸವಣ್ಣವ್ರು ಏನು ಹೇಳ್ತಾರ? ಏನೆಂದು ಉಪಮಿಸುವೆನಯ್ಯ, ತನ್ನಿಂದ ತಾ ತೋರದೆ ಮುಖದಿಂದ ತೋರಿದ ತನ್ನ ನಿಲವ ನಿರುಪಮನು. ಶಬ್ದ ಮುಗ್ಧವಾಗಿದ್ದೆಡೆಯ ನಿದಿರಿಂಗೆ ತೋರದೆ ಇರವೇ ಪರವಾಗಿರ್ದ ಅಜಡನು. ಇನನುದಯ ಕಾಲಕ್ಕೆ ಕುಕ್ಕುಟ ದಣಿದೋರುವಂತೆ ಘನ ಮಹಿಮರ ದರ್ಶನದಿಂದ ಸತ್ಪ್ರಣವ ತಾನಾಗಿ ನುಡಿದ ಮೂಲಿಗನು. ಕೂಡಲ ಸಂಗಮ ದೇವರಲ್ಲಿ ಬೆರಸಿ ಬೇರಿಲ್ಲದಿಪ್ಪ ಮರುಳಶಂಕರ ದೇವರ ನಿಲವ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಹಡಪದಪ್ಪಣ್ಣನಿಂದ ಕಂಡು ಎನ್ನ ಜನ್ಮ ಸಫಲವಾಯಿತಯ್ಯ. ಈಗ ಇಲ್ಲಿ ಮತ್ತೆ ಮರುಳಶಂಕರನ ನಿಲವನ್ನು ನಾನು ಪ್ರಭುದೇವರು ಸಿದ್ದರಾಮ ಶಿವಗಳು ಮತ್ತು ಹಡಪದಪ್ಪಣ್ಣವರ ಮೂಲಕ ಅವರ ನಿಲುವನ್ನು ಕಂಡು ಏನು ಹೇಳ್ತಾರವರು? ಏನು ಹೇಳೋದ್ರಿಪ್ಪ? ಈ ಮರುಳಶಂಕರ ದೇವರು ತನ್ನಿಂದ ತಾನು ಯಾರಿಗೂ ಕಾಣಿಸಿಕೊಳ್ಳದೆ ಗುರುಮುಖವಾಗಿ ತನ್ನ ರೀತಿ ತೋರಿದ ಉಪಮಾತೀತರಿವರು. ಏನೆಂದು ಉಪಮಿಸುವೆನಯ್ಯ ಅಂತಂದ್ರಲ್ಲ, ಏನಂತ ಇವ್ರಿಗೆ ಉಪಮೆ ಕೊಡೋದು? ಮೌನವು ನೋಡುವವರಿಗೆ ಪ್ರದರ್ಶನವಾಗದೆ ತಾನೇ ಮರೆಯಾಗಿದ್ದ ಚೇತನ ಇದು. ಇನ್ನೊಂದು ಕೇಳಲಿಕ್ಕಾಗುತ್ತಾ? ಸೂರ್ಯೋದಯಕ್ಕೆ ಸರಿಯಾಗಿ ಕೊರಳೆತ್ತಿ ಕೂಗುವ ಕೋಳಿಯಂತೆ, ಹೌದಾ? ಇನನುದಯ ಕಾಲಕ್ಕೆ ಕುಕ್ಕುಟ ದಣಿದೋರುವಂತೆ. ಸೂರ್ಯೋದಯ ಕಾಲಕ್ಕೆ ಕೊರಳೆತ್ತಿ ಕೂಗುವ ಕೋಳಿಯಂತೆ ಮಹಾಮಹಿಮರ ಸಂದರ್ಶನವನ್ನು ಸತ್ಪ್ರಣವವೇ ತಾನಾಗಿ ನುಡಿದು ಸಾರಿದ ಮೂಲ ಮೂರ್ತಿ ಇದು ಚಂದ ಹೇಳ್ತಾರೆ. ಕೂಡಲ ಸಂಗಮ ದೇವರಲ್ಲಿ ಕೂಡಲ ಸಂಗಮ ದೇವರಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಮರುಳಶಂಕರ ದೇವರು. ಕೂಡಲ ಸಂಗಮ ದೇವರಲ್ಲಿ ಕೂಡಿ ಬೇರೆ ಆಗದ, ಮತ್ತು ಬೇರೆ ಮಾಡಕ್ಕೆ ಬೆರೆಸಿ ಬೇರೆ ಆಗದ, ಕೂಡಿ ಬೇರೆ ಆಗದ ಇಂತಹ ಮರುಳಶಂಕರ ದೇವರ ನಿಲುವನ್ನು ನಾನು ಪ್ರಭುದೇವರು ಸಿದ್ದರಾಮಪ್ಪರು ಹಡಪದಪ್ಪಣ್ಣವರಿಂದ ಕಂಡು ಹೇಳ್ತಾರೆ, ಎನ್ನ ಜನ್ಮ ಸಫಲವಾಯಿತಯ್ಯ, ನಾನು ಕೃತಾರ್ಥನಾದೆ ಅನ್ನುವಂಥ ಧನ್ಯತಾ ಭಾವದಿಂದ ಇಲ್ಲಿ ನುಡಿತಾರೆ. ನೋಡಿದ ಮೇಲೆ ಇಲ್ಲಿ ಮತ್ತೇನು ಹಿಂಗೆ ಹೇಳುತ್ತಲೆ ಅಂದ್ರೆ, ಮತ್ತಲ್ಲಿ ಹಡಪದಪ್ಪಣ್ಣವ್ರ ಕಡೆ ಮುಖ ಮಾಡಿ ಹೇಳಿದ್ರಲ್ಲ, ಮತ್ತು ಅವ್ರು ಮಾತಾಡ್ಬೇಕಲ್ಲ. ಇನ್ನು ಎಲ್ಲರನ್ನೂ ಮಾತಾಡ್ಸ್ಯಾರ ಇಲ್ಲಿ ಸಂಪಾದನೆಕಾರರು. ಅಲ್ಲಿ ನಿಂತ ಎಲ್ಲ ಶರಣರ ಕಡೆಯಿಂದ ಒಂದಿಷ್ಟು ಮಾತನಾಡಿಸುವಂಥ ಪ್ರಸಂಗ ಇದು. ಅದಕ್ಕೆ ಅವರು ಅಲ್ಲೆಲ್ಲೇ ಅವ್ರನ್ನ ಸುಮ್ಮನೆ ನಿಂತವ್ರನ್ನ ಹಿಂಗೆ ಮಾತಾಡಿಸೋದು. ನೋಡ್ರಿಪ್ಪ ಅಪ್ಪಣ್ಣವ್ರೆ ಅಂದಾಗ ಅಪ್ಪಣ್ಣವ್ರು ಅವಾಗ ಮಾತಾಡ್ಬೇಕಲ್ಲ. ಮತ್ತು ಈಗ ನಾವು ಕುಂತು ಮಾತಾಡಿದಾಗ ಹೆಂಗೆ ರೀ ಅಂತಂದ್ರೆ ನೀವು ಅದಕ್ಕೆ ಉತ್ತರ ಕೊಡ್ತಿರಲ್ಲ, ಹಂಗೆ ಇಲ್ಲಿ ಹಂಗೆ ಹೇಳುತ್ತಲೆ ಅಂದ್ರೆ, ಹೀಗೆಂದು ಬಸವರಾಜ ದೇವರು ಮರುಳಶಂಕರ ದೇವರ ಕೊಂಡಾಡುತ್ತಿರಲು ಇದಕ್ಕೆ ಹಡಪದಪ್ಪಣ್ಣಗಳು ಪ್ರಭುದೇವರಿಂದ ಬಸವಣ್ಣನಿಂದ ಮರುಳಶಂಕರ ದೇವರ ಇರವ ಕಂಡು ಬದುಕಿದನೆಂದು ಕೊಂಡಾಡಿದ ಪ್ರಸ್ತಾವದ ವಚನ. ಅವ್ರು ಹೇಳಿದರು, ನಿಮ್ಮಿಂದ ಅವರಿಂದ ಇಬ್ಬರಿಂದೂ ನಾನು ಮರುಳಶಂಕರ ದೇವರ ನಿಲುವನ್ನು ನಾನು ಅರಿತು ನಾನೇನಾಗಿಬಿಟ್ಟೆ ಕೊಂಡಾಡಿದ ಪ್ರಸ್ತಾವದ. ನೀವು ನಮ್ಮಿಂದ ಅಂತಿರಲ್ರಿಪ್ಪ, ನಾವು ನಿಮ್ಮಿಂದ ಅವ್ರನ್ನ, ನಿಮ್ಮ ಕಾರಣದಿಂದ ನಾವು ಮರುಳಶಂಕರ ದೇವರ ನಿಲುವು ನಮ್ಗೆ ಗುರ್ತಾತು, ನಮ್ಮ ಕಾರಣದಿಂದ ಗುರ್ತಾಕದಂತ ನೀವು ಹೇಳಾಕತ್ತಿರಲ್ಲ ಅನ್ನೋ ಅರ್ಥದಲ್ಲಿ ಹಡಪದಪ್ಪಣ್ಣವರು ಇಲ್ಲಿ ಬರ್ತಾರೆ. ಯುಗ ಜುಗಂಗಳ ಉಳಿವನರಿಯದೆ ಹಗಲಿರುಳೆಂಬವ ನೆನಹಿನಲ್ಲೂ ಅರಿಯದೆ ಲಿಂಗದಲ್ಲಿ ಪರವಶನಾಗಿದ್ದ
ಪರಮ ಪರಿಣಾಮಿಯನೇನೆಂದು ಉಪಮಿಸುವೆನಯ್ಯ. ನೋಡ್ರಿ, ಇವ್ರನ್ನೇನು ಉಪಮಿಸುವುದ್ರಪ್ಪ ಅಂತ ಅವರು ಏನು ಹೇಳಿದರು? ಯುಗ ಯುಗಗಳ ಅಳಿವುಳಿಯನರಿಯದೆ ಹಗಲಿರುಳೆಂಬವ ನೆನಹಿನಲ್ಲೂ ಅರಿಯದೆ ಲಿಂಗದಲ್ಲಿ ಪರವಶನಾಗಿರ್ದ. ಒಂದು ಹಗಲಂದ್ರೆ ಗೊತ್ತಿಲ್ಲ, ರಾತ್ರಿ ಅಂದ್ರೆ ಗೊತ್ತಿಲ್ಲ, ಯುಗ ಅಂದ್ರೆ ಗೊತ್ತಿಲ್ಲ, ಜುಗ ಅಂದ್ರೆ ಗೊತ್ತಿಲ್ಲ, ಇವ್ಯಾವನ್ನೂ ಅರಿಯದೆ ಕೇವಲ ಲಿಂಗದಲ್ಲಿ ಪರವಶನಾಗಿರ್ದಂತಹ ಪರಮ ಪರಿಣಾಮಿಯನೇನೆಂದು ಪರಮ ಪರಿಣಾಮಿಯನೇನೆಂದು ಉಪಮಿಸುವೆನಯ್ಯ. ಆಹಾ ಎನ್ನ ಮುಕ್ತಿಯ ಮುಕುರದ ಇರುವ ನೋಡ, ಆಹಾ ಎನ್ನ ಸತ್ಯದ ಸ್ವಾನುಭಾವದ ಕಳೆಯ ನೋಡ, ಆಹಾ ಅಷ್ಟಮದಂಗಳ ಹಂಗನಳಿದು ನಿಷ್ಠೆ ನಿಬ್ಬೆರಗಾಗಿನಿಂದ ಚಿತ್ಸುಖಿಯ ನೋಡ. ಬಸವಪ್ರಿಯ ಕೂಡಲ ಚನ್ನ ಸಂಗಮ ದೇವಯ್ಯ ಪರಮಪ್ರಸಾದಿ ಮರುಳಶಂಕರ ದೇವರ ನಿಲವ ಪ್ರಭು ಬಸವಣ್ಣನಿಂದ ಕಂಡು ಬದುಕಿದೆನೋ ಅಂತವರು. ಆಹಾ, ಮರುಳಶಂಕರ ದೇವರಂದ್ರೆ ಯಾರಪ್ಪ ಇವರು? ಈತ ಎನ್ನ ಮುಕ್ತಿಯ ಕೈಗನ್ನಡಿ, ಎನ್ನ ಸತ್ಯದ ಅನುಭವದ ದಿವ್ಯ ಕಳೆ. ಬೇರೆ ಯಾರಲ್ಲಿವರು? ಅಷ್ಟಮದಗಳ ಸ್ವಕ್ಕಳಿದ ನಿಷ್ಠೆ ನಿಶ್ಚಲವಾಗಿನಿಂದ ಚಿದಾನಂದನೇ ಈ ಸ್ವರೂಪದಲ್ಲಿ ಬಂದು ನಿಂತಿದೆಯ್ಯ. ಈ ಮಹಾಪುರುಷನಿಗೆ ಯಾವುದೂ ಸೋಂಕಿಲ್ಲ. ಯುಗಗಳು, ಕಾಲಮಾನಗಳು, ಸೂರ್ಯಚಂದ್ರರ ಹಗಲಿರುಳುಗಳು ಆತನ ನೆನಹಿನಲ್ಲೇ ಸುಳಿದಿಲ್ಲ. ಇವತ್ತು ಹಗಲನು ರಾತ್ರಿನೂ, ಇವತ್ತು ಯಾವ ವಾರ, ಯಾವ ದಿನಾಂಕ, ಇವ್ಯಾವೂ ಆತನ ಮನದಲ್ಲಿ ಸುಳಿದಿಲ್ಲ ಅಂತ. ನೋಡ್ರಿ ಎಷ್ಟು ಪರವಶವಾಗಿರ್ತವೆ. ಕೇವಲ ಲಿಂಗದಲ್ಲಿ ಪರವಶದ ಪರಿಣಾಮಿಯಾಗಿರುವ ಬಸವಪ್ರಿಯ ಕೂಡಲ ಚೆನ್ನ ಸಂಘ ಮರುಳಶಂಕರ ದೇವರು ಪರಮಪ್ರಸಾದದಿಂದ ಇಂತಾಗಲು ಸಾಧ್ಯವೆಂಬುದನ್ನು ನಾನು ಪ್ರಭುದೇವರಿಂದ ಮತ್ತು ನಿಮ್ಮಿಂದ ಕಂಡು ಬದುಕಿದೆ ಅಂತ ಬಸವಣ್ಣವರಿಗೆ ಅವ್ರು ಏನು ಮಾಡಿದರು? ಹಡಪದಪ್ಪಣ್ಣವ್ರು ಹೇಳಿದರು. ಹೀಗೆಂದು ಹಡಪದಪ್ಪಣ್ಣಗಳು ಮರುಳಶಂಕರ ದೇವರ ಇರವ ಕೊಂಡಾಡುತ್ತಿರಲು ಅದಕ್ಕೆ ಮಡಿವಾಳಯ್ಯಂಗಳು ಪರಮ ಪರಿತೋಷರಾಗಿ, ಅಲ್ಲಿ ಮತ್ತೆ ಯಾರು ಬಂದರು? ಮಡಿವಾಳ ಮಾಚಿದೇವರು ಬಂದರು. ಅದಕ್ಕೆ ಮಡಿವಾಳಯ್ಯಗಳು ಪರಮ ಪರಿತೋಷರಾಗಿ ಮರುಳಶಂಕರ ದೇವರ ನಿಲವ ಬಸವಣ್ಣನಿಂದ ಕಂಡು ಬದುಕಿದನೆಂದು ಕೊಂಡಾಡುವ ಪ್ರಸ್ತಾವದ ವಚನ. ನೋಡ್ರಿ, ಮರುಳಶಂಕರ ದೇವರ ಕುರಿತು ಎಲ್ಲರೂ ತಮ್ಮ ಮಾತುಗಳನ್ನು ಹೇಳಿದ್ದು ನೋಡೋದಾಗಿಲ್ಲಿ ಮರುಳಶಂಕರ ದೇವರು ಎಷ್ಟು ಎತ್ತರಕ್ಕಿದ್ರು ಅನ್ನೋದನ್ನು ನಾವಿಲ್ಲಿ ಇವರಿಂದ ಕಂಡುಕೋಬೇಕಾಗತ್ತ ಅಂತ. ಒಬ್ರು ಹೇಳಿದ್ರ, ಇಬ್ರು ಹೇಳಿದ್ರ, 3 ಮಂದಿ ಅಲ್ಲಿರುವಂಥ ಎಲ್ಲ ಶರಣರು ಅವರನ್ನು ಕೊಂಡಾಡ್ತಕ್ಕಂಥ ಸ್ಥಿತಿ ನೋಡಿದರೆ ಅವ್ರು ಯಾವ ನಿಲುವಿನಲ್ಲಿರಬೇಕು ಮರುಳಶಂಕರ ದೇವರು ಅನ್ನೋದನ್ನು ತಿಳ್ಕೊಬೇಕಾಗತ್ತ. ಆ ನೇರ್ಲಿಕ್ಕೆ ಅವರು ಅನುಸರಿಸಿದ ಮಾರ್ಗ ಯಾವುದಂತ ತಿಳ್ಕೊಬೇಕಾಗತ್ತೆ ನಾವು. ಯಾವ ಮಾರ್ಗ ಅವ್ರು ಅನುಸರಿಸಿದ್ದು? ಮೌನವಾಗಿ ಎಲ್ಲೋ ಒಂದು ಕಡೆ ಸೇವೆ ಮಾಡ್ಕೊಂತಿದ್ದವ್ರು ಅವರೆಲ್ಲ ಅಂತ. ಸೇವೆ ಮಾಡ್ಕೊಂಡಿದ್ದವ್ರು ಅವರು. ಅನುಭವ ಮಂಟಪಕ್ಕೂ ಬಂದಿರ್ಲಿಕ್ಕಿಲ್ಲ, ಬಂದಿದ್ರೆ ಪರಿಚಯ ಆಗ್ತಿತ್ತು ಇವ್ರು ಯಾರು ಅಂತಂದು. ಮೋಸ್ಟ್ಲಿ 12 ವರ್ಷ ಇದ್ರು ಅವರು ಮಹಾಮನೆ ಮುಂದೆ ಅದಾರೋ, ದಾಸೋದ ಮನೆ ಮುಂದೆ ಅದಾರೋ, ಅವ್ರು ಅನುಭವ ಮಂಟಪಕ್ಕೂ ಬಂದಿಲ್ಲ ಅಂತ ಅನಿಸ್ತತಿ. ಅಂದರೆ ಕೇವಲ ಸೇವೆ, ಪ್ರಸಾದದ ಸೇವೆಯಲ್ಲಿ ಅವರು ಸಂಪೂರ್ಣ ಪರವಶವಾಗಿದ್ದು ಅದನ್ನೇ ಶಿವನ ಪೂಜೆ, ಅದೇ ಲಿಂಗ ಪೂಜೆ ಅನ್ನೋ ರೀತಿಯಲ್ಲಿ ಸೇವೆ ಮಾಡಿದ್ದರ ಪರಿಣಾಮವಾಗಿ ಅವರು ಯಾವ ಎತ್ತರಕ್ಕೆ ಮುಟ್ಟಿದ್ರು ಅನ್ನೋದನ್ನು ಈ ಪ್ರಸಂಗದಿಂದ ನಾವು ಕಾಣಬೇಕಾಗತ್ತೆ. ಸಾಧಿಸ್ಬೇಕಾದ್ರಂಗಾರೆ ನಾವು ಏನು ಮಾಡ್ಬೇಕ್ರಿ? ಎಲ್ಲ ಮಾರ್ಗಗಳು ತೆರೆದಿಟ್ಟಾವ ಅಂತ ಹೇಳಾಕ್ತಾರೆ ಶರಣರು. ಇಲ್ಲಿ ನೀವು ಬಸವಣ್ಣನವ್ರ ಮಾರ್ಗವನ್ನಾದರೂ ಅನುಸರಿಸ್ರಿ, ಅಲ್ಲಮ ಪ್ರಭುದೇವರ ಮಾರ್ಗವನ್ನಾದರೂ ಅನುಸರಿಸ್ರಿ, ಅಕ್ಕಮಾದೇವಿ ತಾಯಿಯ ಮಾರ್ಗವನ್ನಾದರೂ ಅನುಸರಿಸ್ರಿ, ಹಡಪದಪ್ಪಣ್ಣವರ ಮಾರ್ಗವನ್ನಾದರೂ ಅನುಸರಿಸ್ರಿ, ಮಡಿವಾಳ ಮಾಚಿದೇವರ ಮಾರ್ಗವನ್ನಾದರೂ ಅನುಸರಿಸ್ರಿ, ಅಂಬಿಗರ ಚೌಡಯ್ಯನವ್ರ ಮಾರ್ಗವನ್ನಾದರೂ ಅನುಸರಿಸ್ರಿ, ಸಿದ್ದರಾಮ ಶಿವಗಳ ಮಾರ್ಗವನ್ನಾದರೂ ಅನುಸರಿಸ್ರಿ, ಅಜಗಣ್ಣ ಮುಕ್ತಾಯಕ್ಕನ ಮಾರ್ಗವನ್ನಾದರೂ ಅನುಸರಿಸ್ರಿ, ಮರುಳಶಂಕರ ದೇವರ ಮಾರ್ಗವನ್ನಾದರೂ ಅನುಸರಿಸ್ರಿ. ಮಾರ್ಗ ಯಾವುದಾದರೂ
ಅದರ ಪರಿಣಾಮ ಏನೈತಲ್ಲ ಒಂದೇ ಇದೆ ಅನ್ನುವಂಥ ಅರ್ಥದಲ್ಲಿ ಇವತ್ತು ಬರ್ತದೆ. ಇಷ್ಟೆಲ್ಲರೂ ಸೇರಿ ಅವರನ್ನು ಕೊಂಡಾಡೋದಕ್ಕೇನು ಹುಡುಗಾಟಿಗೇನೆ ಇದು? ಇವರೆಲ್ಲರೂ ಸೇರಿಕೊಂಡು ಮರಳು ಶಂಕರ ದೇವರ ಕುರಿತು ಹೇಳ್ತಾರಂದ್ರೆ ಇದೊಂದು ಸಣ್ಣದನೇ ಇದು? ಅವ್ರಿಗೆ ಆ ನಿಲುವಿಗೆ ಹೋದಾಗನ ಅನ್ನಕ್ಕೆ ಸಾಧ್ಯ ಐತಲ್ಲ. ಆ ನಿಲುವಿಗೆ ಹೋದಾಗನ ಶರಣರೇನು ಅವ್ರು ಇವ್ರನ್ನ ಸುಮ್ಮನೆ ಹೊಗಳಿದ ಪ್ರಸಂಗಗಳದಾವನು ನಮ್ಮ ಇಲ್ಲ. ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಹೇಳಿದಂಥ ವಚನಗಳದಾವನು ಇಲ್ಲ. ಸ್ವತಃ ಬಿಜ್ಜಳ ಅರಸನ ಕುರಿತು ಯಾರು ಈ ಇಂಥ ವಚನಗಳನ್ನು ಹೇಳ್ಯಾರನೂ ಇಲ್ಲ. ರಾಜನ ಈ ನೆಲವನ್ನು ಆಳ್ತಕ್ಕಂಥ ರಾಜನನ್ನು ಸಂತೋಷಪಡಿಸ್ಲಿಕ್ಕೆ ಎಷ್ಟು ಕಾವ್ಯಗಳು ಬಂದಿರ್ಬೋದು ಈ ಜಗತ್ತಿನಲ್ಲಿ. ಅದ್ರ ವಚನಗಳಲ್ಲಿ ಏನಾದರೂ ಬಂದಾವನೋ ಬರಕ್ಕೆ ಸಾಧ್ಯ ಇಲ್ಲ. ಸತ್ಯದವನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ವಚನಕಾರರು ಶರಣರು. ಸತ್ಯವನ್ನೇ ಶಾಸನಗಳು ಬಂದಿರ್ಬೋದು ರಾಜರ ಕುರಿತು. ಎಷ್ಟೋ ಶಾಸನಗಳನ್ನು ಅವರು ಹಾಗೆ ಹಿಂಗೆ ಅವ್ರನ್ನ ಹೊಗಳಿ ಮಾಡಿದ ಶಾಸನಗಳು ಬಂದಿರ್ಬೋದು. ವಚನಕಾರರಲ್ಲಿ ಏನಾದರೂ ಬಂದಿದ್ದರೆ ಅದು ಸತ್ಯದಿಂದ ಹೊಗಳಬಾರ್ದಂತಲ್ಲ. ರಾಜರನ್ನವರು ಆ ನಿಲುವಿನಲ್ಲಿದ್ದವ್ರನ್ನ ಎಲ್ಲರೂ ಅವರು ಸತ್ಯದ ಪ್ರತಿಪಾದನೆ ಮಾಡಿದ್ದಾರೆ ಅಷ್ಟೇ. ಹಾಗೆ ಮರುಳಶಂಕರ ದೇವರು ಎಲ್ಲಿಗೂ ಯಾರಿಗೂ ಕಾಣದ ರೀತಿಯಲ್ಲಿ ಇದ್ದರೂ ಕೂಡ ಅದನ್ನು ಪ್ರಭುದೇವರ ಮುಖಾಂತರ ಅವರೇನು ಈ ಶರಣ ಸಂಕುಲಕ್ಕೆ ಪರಿಚಯಿಸಿದ್ರಲ್ಲ, ಎಷ್ಟು ಮಹಾದಾನಂದ ಆಯಿತು ಎಲ್ಲ ಶರಣ ಸಂಕುಲಕ್ಕೆ ಅನ್ನೋದು ಪ್ರಸಂಗದಲ್ಲಿ ನಾವು ಇಲ್ಲಿ ನೋಡ್ಬೇಕಾಯ್ತು. ಮರುಳಶಂಕರ ದೇವರ ಸಂಪಾದನೆ ತಿಳಿಬೇಕಾಗಿದ್ದು ಅದೇ. ಏನೂ ಮಾಡೋಕ್ಕಾಗಿಲ್ಲ, ನಮಗೆ ಎಂತೂ ಮಾಡೋಕ್ಕಾಗಿಲ್ಲ. ಅದನ್ನು ಮಾಡ್ಲಿಕ್ಕೆ ಅಧಿಕಾರ ಬೇಕನು, ಇದನ್ನು ಮಾಡ್ಲಿಕ್ಕೆ ಬೇಕನು, ಅದನ್ನು ಮಾಡ್ಲಿಕ್ಕೆ ತ್ಯಾಗ ಮಾಡ್ಬೇಕನು, ಇದನ್ನು ಮಾಡ್ಲಿಕ್ಕೆ ವೈರಾಗ್ಯ ಬೇಕನು, ಅದನ್ನು ಮಾಡ್ಲಿಕ್ಕೆ ಭಕ್ತಿ ಬೇಕನು, ಜ್ಞಾನ ಬೇಕನು, ನಾವು ಪ್ರಕಾಂಡ ಪಂಡಿತರಾಗಬೇಕನು. ಅವು ಮಾರ್ಗಗಳು, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ವೈರಾಗ್ಯ ಮಾರ್ಗ, ಅವು ವಿವಿಧ ಮಾರ್ಗಗಳು ಸಾಧಿಸಲಿಕ್ಕೆ ಅವೇನು ತಪ್ಪಲ್ಲ. ಆದರೆ ಇಲ್ಲಿ ದಾಸೋಹ ಮತ್ತು ಸೇವಾ ಮಾರ್ಗ ಐತಲ್ಲ, ಇಲ್ಲಿ ಈ ಸೇವಾ ಮಾರ್ಗವೂ ಅಷ್ಟೇ ಮಹತ್ವದಾಗಿರ್ತಕ್ಕಂಥ ಮಾರ್ಗವನ್ನು ಈ ಜಗತ್ತಿಗೆ ತೋರಿಸಿಕೊಡಾಕತ್ತಾರ. ಸೇವೆಯನ್ನ ಅತ್ಯಂತ ಪರವಸ್ತುವಿನ ಪರವಶದಲ್ಲಿ ಇದ್ದುಕೊಂಡು ಆ ಸೇವೆಯನ್ನು ಮಾಡಿಬಿಟ್ರೆ ಅದು ಪೂಜೆಗೆ ಸಮ ಅಂತ ಹೇಳಿದ್ರು ಅವರು. ಆ ಕಾಯಕದಲ್ಲಿ ನಿರತನಾದಡೆ ಎಲ್ಲವನ್ನೂ ಮರಿ ಅಂತ ಹೇಳ್ತಕ್ಕಂಥ ವಚನ ಸುಮ್ಮನೆ ಬಂದಿಲ್ಲ. ಅದು ಪರವಶದ ಸ್ಥಿತಿಯಲ್ಲಿ ಇದ್ದುಕೊಂಡು ಅದನ್ನು ಮಾಡಿದರೆ ಅದು ಯಾವ ಪೂಜೆಗಿಂತಲೂ ಕಡಿಮೆ ಇಲ್ಲ ಅನ್ನೋ ಅರ್ಥದಲ್ಲಿ ಇವತ್ತು ನಾವು ಮಾಡಬೇಕಾಗತ್ತೆ. ಅದು ನಾವು ಮಾಡಬೇಕಾಗತ್ತೆ. ಸಾಮಾಜಿಕವಾಗಿ ಬದುಕೋ ಸಂದರ್ಭದಲ್ಲಿ ನಾವು ಸಾಮಾಜಿಕ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಜವಾಬ್ದಾರಿಯಿಂದ ವಿಮುಖರಾಗಿ ಕೇವಲ ವೈರಾಗ್ಯಶೀಲರಾಗಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ನಮಗೆ ಅನ್ನೋದು ಅದೇ ಎಲ್ಲರೂ ಸಾರಿಸುವಂಥ, ಎಲ್ಲರೂ ಅನುಸರಿಸುವಂಥ ಮಾರ್ಗ ಅಲ್ಲ ಅದು. ನಾವು ಸಾಮಾಜಿಕವಾಗಿ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥವ್ರು, ಸಮಾಜದಲ್ಲಿ ನಾವೇನೇನೋ ವಿವಿಧ ವೃತ್ತಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವಿವಿಧ ಕಾಯಕದಲ್ಲಿ ನಿರತ ಆಗ್ತಕ್ಕಂಥವ್ರು, ನಮ್ಗಂಗಾರೆ ಈ ಅಧ್ಯಾತ್ಮದ ಸಾಧನೆ ಸಾಧಿಸೋದಿಲ್ಲನೋ ಅಂದರೆ ಯಾಕೆ ಸಾಧಿಸೋದಿಲ್ಲ, ಇಲ್ಲಿ ಸಾಧಿಸ್ಯಾರ ನೋಡ್ರಿ ಇಲ್ಲಿ ಅಂತ ನಮಗೆ ಇಂಥವ್ರನ್ನೆಲ್ಲ ತೋರಿಸ್ತಾರ. ಹಡಪದಪ್ಪಣ್ಣವ್ರನ್ನ ತೋರಿಸ್ತಾರ, ಮಡಿವಾಳ ಮಾಚಯ್ಯನವ್ರನ್ನ ತೋರಿಸ್ತಾರ, ಮರಳು ಶಂಕರ ದೇವ್ರನ್ನ ತೋರಿಸ್ತಾರ. ಯಾವ ಕಾಯಕದಲ್ಲಿದ್ದರೂ ಕೂಡ ನೀವು ಆ ಎತ್ತರಕ್ಕೆ ಮುಟ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಪ್ರಯೋಗಶಾಲೆ, ಅದು 17ನೇ ಶತಮಾನ ಮತ್ತು ಅನುಭವ ಮಂಟಪ ಅನ್ನೋದು ಅದೊಂದು ಸಾಮಾಜಿಕ ಒಂದು ಪ್ರಯೋಗಶಾಲೆ. ಅದು ದ್ಯಾಟ್ ಈಸ್ ಅ ಸೋಷಿಯಲ್ ಲ್ಯಾಬೊರೇಟರಿ ಇನ್ 12th century. ಅದೊಂದು ಪ್ರಯೋಗಶಾಲೆ, ಅದೊಂದು ಪ್ರಯೋಗಾಲಯ. ಅಲ್ಲಿ ಎಲ್ಲರನ್ನೂ ಎತ್ತರ ಮಟ್ಟಕ್ಕೆ ಒಯ್ಯುವಂಥ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಇತಿಹಾಸ 17ನೇ ಶತಮಾನಕ್ಕಿದೆ. ಇಲ್ಲಿ ನೋಡ್ರಿ ಮರಳು ಶಂಕರ ದೇವ್ರ ಕುರಿತು ಯಾರು ಹೆಂಗೆ ಹೇಳ್ತಾರೆ ನೋಡ್ರಿ. ಇಲ್ಲಿ ಈಗ ಯಾರು ಹೇಳಿದ್ರಿ ಇಲ್ಲಿ? ಹೀಗೆಂದು ಹಡಪದಪ್ಪಣ್ಣಗಳು ಮರಳು ಶಂಕರ ದೇವರು ಇರೋ ಕೊಂಡಾಡುತ್ತಿರಲು ಅದಕ್ಕೆ ಮಡಿವಾಳಯ್ಯಗಳು ಪರಮ ಪರಿತೋಷರಾಗಿ ಮರಳಶಂಕರ ದೇವರ ನಿಲವು ಬಸವಣ್ಣನಿಂದ ಕಂಡು ಬದುಕಿದನೆಂದು ಕೊಂಡಾಡುವ ಪ್ರಸ್ತಾವದ ವಚನ. ಇವರೇನು ಹೇಳಿದರು? ಮೂರನೊಳಕೊಂಡ ಆರ ಮೀರಿನಿಂದ ಘನವನೇನೆಂಬೆನಯ್ಯ, ನುಡಿವರೇ ವಾಚಾತೀತ, ನೋಡುವರೇ ಕಂಗಳೆರಡೈದವರಯ್ಯ, ಮಹದ ಬೆಳಗ್ಗೆ ತಾನಾಗಿನಿಂದ ಮರುಳ ಶಂಕರ ದೇವರ ನಿಲವ ಬಸವಣ್ಣನಿಂದ ಕಂಡು ಬದುಕಿದನು ಕಾಣ ಕಲಿದೇವರ ದೇವ. ಇವ್ರು ಹೇಳಿದ್ದೇನು? ಇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಇಲ್ಲಿ. ಎಷ್ಟು ಈ ಮರುಳ ಶಂಕರ ದೇವರು ಹೆಂಗಂದ್ರೆ, ಇವರು ಯಾರು ಹೇಳಿದ್ರಿ ಇಲ್ಲಿ? ಮಡಿವಾಳ ಮಾಚಿದೇವ್ರು ಹೇಳಾಕತ್ತಾರ. ಮೂರಲ್ಲಿದ್ದು ಮೂರನ್ನೊಳಕೊಂಡ, ಸ್ಥೂಲದಲ್ಲಿಯೂ ಅದಾರ, ಸೂಕ್ಷ್ಮದಲ್ಲಿಯೂ ಅದಾರ, ಕಾರಣದಲ್ಲಿನೂ ಅದಾರ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಇದ್ಕೊಂಡು ಇಷ್ಟ ಪ್ರಾಣ ಭಾವಲಿಂಗಾನುಭಾವಿಯಾಗಿ, ಸ್ಥೂಲದಲ್ಲಿ ಇಷ್ಟಲಿಂಗಾನುಭಾವಿಯಾಗಿ, ಸೂಕ್ಷ್ಮದಲ್ಲಿ ಪ್ರಾಣಲಿಂಗಾನುಭಾವಿಯಾಗಿ, ಕಾರಣದಲ್ಲಿ ಏನೋ ಭಾವಲಿಂಗಾನುಭಾವಿಯಾಗಿ,
ಗುರುಲಿಂಗ ಜಂಗಮ ಭಕ್ತಿಯಲ್ಲಿ ನೋಡ್ರಿ, ಮೂರಕ್ಕೆ ಮೂರು ಜೋಡಿಸಿದ್ರು ಅವ್ರು. ಗುರುಲಿಂಗ ಜಂಗಮ ಭಕ್ತಿಯಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಯಾಗಿ ಷಟ್ ಚಕ್ರಗಳ ಆಯಾಸದ ಸುಳಿದಾಟವನ್ನು ನಿಲ್ಲಿಸಿ ಮಹತ್ತಾಗಿ ಮಹತ್ತಿನಲ್ಲಿ ಆ ಮಹಾಗಣದಲ್ಲಿ ಮಹಾಗಣವಾಗಿ ಮಹತ್ತಿನಲ್ಲಿ ನಿಂದು ಆ ಮಹಾ ಬೆಳಗು ತಾನಾಗಿ ಬೆಳಗುವ ಈ ಶರಣರನ್ನು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಮಡಿವಾಳ ಮಾಚಿದೇವರು. ಇವ್ರನ್ನ ಏನೆಂದು ಸ್ತುತಿಸುವುದು, ಏನೆಂದು ಉಪಮಿಸುವುದು ನೋಡುವ ಕಣ್ಣಿಗೆ ಅಸಾಧ್ಯ. ಇವ್ರನ್ನ ನೋಡಿ ಏನಾರ ಹೇಳಬೇಕಂದ್ರೆ ಹೆಂಗದಾರ ಅಂತ ಹೇಳಕ್ಕೆ ಸಹಿತ ಅಸಾಧ್ಯ. ನುಡಿಯುವ ನಾಲಿಗೆಗೆ ಮಾತ ಬರೋದಿಲ್ಲ ಇವ್ರ ಕುರಿತು ಹೇಳಲಿಕ್ಕೆ. ಹೌದಾ? ಇಂತಹ ಮಹಾಪ್ರಸಾದಿ ಮರುಳಶಂಕರ ದೇವರನ್ನು ಬಸವಣ್ಣನವರಿಂದ ಕಂಡು ನಾನು ಬದುಕಿದೆ ಅಂತ ಮಡಿವಾಳ ಮಾಚಿದೇವರು ಹೇಳಿದರು. ಮುಂದೆ ಮಹದ ಬೆಳಗ್ಗೆ ತಾನಾಗಿ ನಿಂದ ಮರುಳಶಂಕರ ದೇವರ ನಿಲವ ಬಸವಣ್ಣನಿಂದ ಕಂಡು ಬದುಕಿದೆನೋ ಅಂತ ಹೇಳಿದರು. ಹೀಗೆಂದು ಮರುಳಶಂಕರ ದೇವರ ನಿಲವ ಮಡಿವಾಳಯ್ಯಗಳು ಕೊಂಡಾಡುತ್ತಿರಲು ಅಲ್ಲಿ ಬಸವರಾಜ ದೇವರು ನೋಡ್ರಿ, ಬಸವಣ್ಣವ್ರ ಪ್ರವೇಶ ಆತ್ಮತ್ತಲ್ಲೇ ಅಲ್ಲಿ ಬಸವರಾಜ ದೇವರು ಮಡಿವಾಳಯ್ಯಗಳಿಂದ ಮರುಳಶಂಕರ ದೇವರ ಇರವ ಕಂಡು, ನನ್ನಿಂದ ಅಲ್ರಿಪ್ಪ ನೀವು ಕಂಡಿದ್ದು, ಮಡಿವಾಳ ಮಾಚಿದೇವ್ರಿಗೆ ಹೇಳ್ತಾರೆ ಅವರು ಬಸವಣ್ಣವರು, ನನ್ನಿಂದ ಅಲ್ರಿಪ್ಪ ನೀವು ಕಂಡಿದ್ದು, ಯಾವ ದೊಡ್ಡ ಮಾತಿದು, ನಿಮ್ಮಿಂದ ನಾ ಅವ್ರನ್ನ ಕಂಡೇನೆ ಅಂತ ಮತ್ತೆ ಹೇಳುವ ವಚನ. ಭ್ರತ್ಯಾಚಾರಿಯಾಗಿ, ಎಷ್ಟು ಭ್ರತ್ಯಾಚಾರ ಬಸವಣ್ಣವ್ರದು. ನೋಡಿ ಹೇಳ್ತಾರೆ ಅಲ್ಲಿ ಬಸವರಾಜ ದೇವರು ಮಡಿವಾಳಯ್ಯಗಳಿಂದ ಮರುಳಶಂಕರ ದೇವರ ಇರವ ಕಂಡು ಬದುಕಿದನೆಂದು ಕಿನ್ನರ ಬ್ರಹ್ಮಯ್ಯಗಳ ಕೂಡೇ ನಿರೂಪಿಸಿದ ಪ್ರಸ್ತಾವದ ವಚನ. ಅಲ್ಲಿ ಬಿಟ್ರ ಅವ್ರನ್ನ, ಅಲ್ಲಿ ಕಿನ್ನರಿ ಬ್ರಹ್ಮಯ್ಯಗಳಿದ್ರಲ್ಲಿ ಅವ್ರಿಗೆ ಹೇಳ್ತಾರೆ ನೋಡ್ರಿಪ್ಪ, ಅವರು ನಮ್ಮಿಂದ ಇವ್ರನ್ನ ಕಂಡೇವೆ ಅಂತ ಹೇಳಕತ್ತಾರ. ನಾನು ಅವರಿಂದ ಅಂದ್ರೆ ಮಡಿವಾಳ ಮಾಚಿದೇವರಿಂದ ಕಂಡೇನಿ, ಇವ್ರು ನೋಡಿದ್ರೆ ನನ್ನಿಂದ ಕಂಡೇನೆ ಅಂತ ಹೇಳಾಕತ್ತಾರಂತ ಯಾರನ್ನ ಮಾತಾಡಿಸಿದ್ರು ಬಸವಣ್ಣವರು? ಅಲ್ಲಿ ಕಿನ್ನರಿ ಬ್ರಹ್ಮಯ್ಯ ಅವ್ರನ್ನ ಮಾತಾಡ. ಯಾರನ್ನೂ ಸಂಬಿಟ್ಟಿಲ್ಲ ಇಲ್ಲಿ ಸಂಪಾದನೆಕಾರ, ಎಲ್ಲರ ಕಡೆಯಿಂದನೂ ಅವ್ರ ಬಗ್ಗೆ ಹೇಳಿಸ್ಬೇಕಂತ. ಏನು ಹೇಳಿದರು? ಎನ್ನ ವಚನ ರಚನೆಯ ಮೆಚ್ಚ ಅಡಿಗಡಿಗೆನ್ನ ಮನದ ಮೈಲಿಗೆ ತೊಳೆದು, ಅಡಿಗಡಿಗೆನ್ನ ಮನದ ಮೈಲಿಗೆ ತೊಳೆದು ಹೋದ ಪ್ರಾಣವ ಮರಳಿ ಬಂದು ತಂದು ರಕ್ಷಿಸಿದ ಕೂಡಲ ಸಂಗಮ ದೇವಯ್ಯ ಮಡಿವಾಳಯ್ಯಗಳ ಕರುಣದಿಂದ ನೋಡ್ರಿ ಮರುಳಶಂಕರ ದೇವರ ನಿಲವ ಕಂಡು ಬದುಕಿದನು ಕಾಣ ಕಿನ್ನರ ಬ್ರಹ್ಮಯ್ಯ. ಇಲ್ಲಿ ಏನು ಹೇಳಿದ್ರು ಇವರು? ಇಲ್ಲಿ ನೋಡ್ರಿ ಹ್ಯಾಂಗ, ಇಲ್ಲಿ ಮಡಿವಾಳ ಮಾಚಿನವರು ಮಹಾಶರಣರು ಅಲ್ಲಿ ಬರೀ ಮಾತಿನ ವಚನ ರಚನೆಗೆ ಅವರು ಮೆಚ್ಚೋದಿಲ್ಲ ಅಂತ ಮಡಿವಾಳ ಮಾಚಿದೇವರು. ಅವ್ರಿಗೆ ಅದು ಮನಸ್ಸಿಗೆ ಬರಲಿಲ್ಲ ಅಂದ್ರೆ ನೇರವಾಗಿ ಅವ್ರು ಹೇಳಿಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿದರು ಅವರು. ಎನ್ನ ಮನದ ಮರವೆಯ ಮೈಲಿಗೆ ಕಳೆದು ಶುದ್ಧ ಪರಿಶುದ್ಧಗೊಳಿಸ್ತಕ್ಕಂಥವ್ರು ಅವರು. ಅವ್ರನ್ನ ಎಷ್ಟು ಎತ್ತರಕ್ಕೆ ಒಯ್ದರು ನೋಡ್ರಿ ಅವರು. ಮಹಾಶರಣ ಮೇದಾರ ಕೇತಯ್ಯನವರ ಅಗಲಿಕೆಯಿಂದ ಎನ್ನ ಪ್ರಾಣವೇ ಹೋಗಿತ್ತು. ಅದು ಬಸವ ಪುರಾಣದಲ್ಲಿ ಒಂದು ಘಟನೆ ಬರ್ತೈತಿ. ಎನ್ನ ಪ್ರಾಣವೇ ಹೋಗಿತ್ತು. ಅಂತಹ ಎನ್ನ ಹೋದ ಪ್ರಾಣವ ಪುನಃ ತಂದು ಎನ್ನನು ಶರಣ ಸಮೂಹದಲ್ಲಿ ಇರಿಸಿದವರು, ರಕ್ಷಿಸಿದವರು ಯಾರಂದ್ರ ಮಹಾಮಹಿಮ ಮಡಿವಾಳ ಮಾಚಿದೇವರು. ಅದನ್ನು ಆ ಪ್ರಸಂಗವನ್ನು ನೆನಪು ಮಾಡಿಕೊಡ್ತಾರೆ ಅವರು. ಮಹಾಮಹಿಮ ಮಡಿವಾಳ ಮಾಚಯ್ಯನವರು. ಅಂತಹ ಮಹಾಮಹಿಮರಾದ ಮಡಿವಾಳ ಮಾಚಯ್ಯ ಶರಣರ ಕರುಣೆಯಿಂದ ಮರುಳಶಂಕರ ದೇವರ ಮಹಾನಿಲವ ಕಂಡು ನಾನು ಬದುಕಿದನಯ್ಯ ಕಿನ್ನರಿ ಬ್ರಹ್ಮಯ್ಯ ಎಂದು ಮಹಾಗುರು ಬಸವಣ್ಣನವರು ತಮ್ಮ ಮಹಾಗಣದ ಮಹಾನಂದವ ಹೊರಹೊಮ್ಮಿಸುತ್ತಾರೆ. ಅವ್ರನ್ನ ಮಾತಾಡಿಸಿದ್ರು. ಮತ್ತು ಅವ್ರು ಮಾತಾಡಿಸಲಿ ಯಾರು ಮಾತಾಡ್ಬೇಕು, ಉತ್ತರ ಯಾರು ಕೊಡ್ಬೇಕೀಗ? ಅಲ್ಲಿ ನಿಂತವ್ರ ಪೈಕಿ ಕಿನ್ನರಿ ಬ್ರಹ್ಮಣ್ಣವ್ರು ಉತ್ತರ ಕೊಡ್ಬೇಕೀಗ. ಅವ್ರ ಕಡೆ ಮುಖ ಮಾಡಿ ಹೇಳಿದ್ರಲ್ಲ. ಈಗನು ಇಷ್ಟು ಹೇಳಿ ಆದಮೇಲೆ ನೋಡ್ರಿ, ಹೀಗೆಂದು ಬಸವರಾಜ ದೇವರು ನಿರೂಪಿಸಲು ಅದಕ್ಕೆ ಕಿನ್ನರ ಬ್ರಹ್ಮಯ್ಯಗಳು ಬಸವರಾಜ ದೇವರ ನುಡಿಯನ್ನೊಳಕೊಂಡು ಮರುಳಶಂಕರ ದೇವರ ಕೊಂಡಾಡಿದ ಪ್ರಸ್ತಾವದ ವಚನ. ಅವಾಗ ಇಷ್ಟೆಲ್ಲರ ಮಧ್ಯದಲ್ಲಿ ಎಲ್ಲರನ್ನ ಮಾತಾಡ್ಸುವಂತ ಬಂದರು. ಎಲ್ಲರೂ ಮರುಳಶಂಕರ ದೇವರ ಕುರಿತು ಮಾತಾಡಕ್ಕೆ ಚಾಲು ಮಾಡಿದರು. ಏನು ಹೇಳಿದರು ಕಿನ್ನರಿ ಬ್ರಹ್ಮಯ್ಯನವ್ರು? ನೋಡ್ರಿ, ಆಕಾರವೆಂಬೆನೆ ನಿರಾಕಾರವಾಗಿದೆ. ಅವ್ರ ಕುರಿತು ಹೇಳಾಕ್ತಾರೆ. ನಿರಾಕಾರವೆಂಬೆನೆ ಅತ್ತತ್ತ ತೋರುತ್ತದೆ. ಇವ್ರನ್ನ ಏನು ಅನ್ಕೊಳ್ಳಿ ನಾನು ಅಂದ್ರವ್ರು.
ತನ್ನ ನಳಿದು ನಿಜ ಉಳಿದ ಮಹಾಲಿಂಗ ತ್ರಿಪುರಾಂತಕನ ಕಿನ್ನರಿ ಬ್ರಹ್ಮಯ್ಯನರ ಇದು ಏನು ವಚನ, ಅವ್ರ ಅಂಕಿತ ಇದು. ಮಹಾಲಿಂಗ ತ್ರಿಪುರಾಂತಕನ ನಿಲವ ಕಂಡು ಒಳಕೊಂಡ ಮರುಳಶಂಕರ ದೇವರ ಮೂರ್ತಿಯ ಕಂಡು ನಿನ್ನಿಂದ ಮದಿಕಿದನು ಕಾಣ ಸಂಗನ ಬಸವಣ್ಣ. ಏನು ಹೇಳಿದ್ರು ಅವರು? ಕಿನ್ನರಿ ಬ್ರಹ್ಮಯ್ಯನವರು ಈ ಮಡಿವಾಳ ತಂದೆಯವರು ಹೋದ ಎನ್ನ ಪ್ರಾಣವ ಅಂದು ತಂದಿತ್ತು ಜಂಗಮ ಪ್ರಾಣಿ ಎಂಬ ಎನ್ನ ನುಡಿ ಹಂಗಿಸಿದ ಮೇಲೆ ಬೇಡುವವರಿಲ್ಲದೆ ಬಡವನಾದ ಎಂಬ ನನ್ನ ವಚನವನ್ನು ಖಂಡಿಸಿ ಆಗಾಗ ನೋಡ್ರಿ ಇಲ್ಲಿ, ಆಗಾಗ ನನ್ನ ಮನದ ಮೈಲಿಗೆಯನ್ನು ತೊಳಿತಿದ್ರಲ್ಲ ಮಡಿವಾಳ ಮಾಚಯ್ಯನವರು, ಅವರಿಂದ ನಾನು ಮರುಳ ಶಂಕರ ದೇವ್ರನ್ನ ಕಂಡು ಅವ್ರ ವ್ಯಕ್ತಿತ್ವವನ್ನು ತಿಳ್ಕೊಂಡೆ ಅಂತ ಹೇಳಿದಾಗ, ಕಿನ್ನರಿ ಬ್ರಹ್ಮಯ್ಯನವರಿಗೆ ಉದ್ದೇಶಿಸಿ ಮಾತನಾಡಿದಾಗ ಏನಂತ ಹೇಳುವುದು ಬಸವಣ್ಣವ್ರೇ ಅಂತಾರ ಅವರು. ಯಾರು? ಕಿನ್ನರಿ ಬ್ರಹ್ಮಯ್ಯನವರು. ಇವ್ರನ್ನ ಏನಂತ ಹೇಳುದು ನಾನು? ನೋಡುವ ಕಣ್ಣಿಗೆ ಆಕಾರವಿದೆ. ನೋಡ್ರಿ ಅವ್ರು ಹೇಳಿದರು, ಆಕಾರವೆಂಬೆನೆ ನಿರಾಕಾರವಾಗಿದೆ. ಅರ್ಥ ಏನು? ನೋಡುವ ಕಣ್ಣಿಗೆ ಕಾಣುವ ಆಕಾರವಿದೆ ಅಂತ ಹೇಳಿದ್ರೆ ಅದು ಕಾಣದಾಗಿದೆ. ಅಂದ್ರೆ ಆಕಾರ ಅಷ್ಟೇ ಕಾಣಾಕತೈತೆ, ಅವ್ರು ನಿಲುವು ಕಂಡಿಲ್ಲಲ್ಲ ನಮಗೆ, ಹಂಗಾರೆ ಕಾಣದಂಗನ ಅಲ್ಲ ಅದು. ಅವ್ರು ಯಾರಂತ ನನಗೆ ಆಕಾರ ಕಾಣಬಹುದು, ನೀವು ಯಾರಂತ ನನಗೆ ಆಕಾರ ಕಾಣಬಹುದು, ನಿಮ್ಮ ಒಳಗಿನ ನಿಲುವು ನನಗೆ ಅರ್ಥ ಆಗಿಲ್ಲ ಅಂದ್ರೆ ಅದು ನಿರಾಕಾರನ. ಅದು ಹಂಗೆ ಹೇಳಾಕತ್ತಾರ ಅವರು. ನೋಡುವ ಕಣ್ಣಿಗೆ ಕಾಣುವ ಆಕಾರವಿದೆ, ಇದೆ ಎಂದರೆ ಆಕಾರ ಐತಂದ್ರೆ ಅದು ನಿರಾಕಾರವಾಗಿದೆ, ಅದು ಕಾಣಂಗಿಲ್ಲ. ಬರೀ ಶರೀರ ಅಷ್ಟಕ್ಕೆ ಕಂಡವರು ನಿಲುವು ಕಾಣಲಿಲ್ಲ ಅಂದ್ರೆ, ನಿಲುವು ಅರ್ಥಕ್ಕೆ ಬರಲಿಲ್ಲ ಅಂದ್ರೆ, ಅರಿವಿಗೆ ಬರಲಿಲ್ಲ ಅಂದ್ರೆ ಆಕಾರ ಕಂಡು ಏನು ಮಾಡೋದು ಅನ್ನೋ ಅರ್ಥದಲ್ಲಿ. ನಿರಾಕಾರವೆಂದರೆ ಅಲ್ಲೆಲ್ಲೋ ತೋರುವಂತಿದೆ. ನಿರಾಕಾರ ಐತಿ, ಏನೋ ಅರ್ಥನ ಆಗೋಲ್ದಂದ್ರೆ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಯಾಕತೈತಿ, ಎಲ್ಲೋ ತಿಳಿಯಾಕತೈತಿ. ಹಂಗದಾರ ಅಂದ್ರೆ ಮೋಸ್ಟ್ಲಿ ಹಿಂಗೆ ಇರ್ಬೇಕು ಅವ್ರು ಅಂತ ನಮಗೆಲ್ಲೋ ಒಂದಿಷ್ಟು ತಿಳಿಯಾಕತೈತಿ. ನಿರಾಕಾರವೆಂದರೆ ಅಲ್ಲೆಲ್ಲೋ ತೋರುತ್ತಿರುವಂತಿದೆ, ಇದನ್ನು ತಿಳಿಯುವುದೇ ಅಗಾಧ. ಯಾರು ಹೇಳಿದರು? ಕಿನ್ನರಿ ಬ್ರಹ್ಮಯ್ಯನವರು. ತೋರುವುದರಲ್ಲಿ ತೋರದಿರುವುದರಲ್ಲಿ ತೋರುವುದಕ್ಕೆ ಅರ್ಥವೇನು ಅಂತ ಕೇಳಕತ್ರ ಅವರು. ಎಲ್ಲಿ ತೋರ್ಬೇಕಾಗಿದೆ ಅಲ್ಲಿ ತೋರುವಲ್ರು, ಎಲ್ಲಿ ತೋರಂಗಿಲ್ಲ ಅಲ್ಲಿ ತೋರಾಕದ. ಇದ್ರ ಅರ್ಥ ಏನು? ಇದ್ರ ನಿಗೂಢತೆ ಏನು? ಒಂದು ನಾಣ್ಯ ಈಚೆ ನೋಡಿದಾಗ ಆಚೆದು ಕಾಣದು, ಹೌದಾ? ಒಂದು ನಾಣ್ಯ ಈಚೆದು ನೋಡಿದಾಗ ಆಚೆದು ಕಾಣದು, ಆಚೆದು ನೋಡಿದಾಗ ಈಚೆದು ಕಾಣದು. ಇವ್ರನ್ನ ಹಿಂಗೆ ಹಿಂಗಂತಂದ್ರೆ ಅದು ಇನ್ನೊಂದು ನಿಲುವು. ಆಕಾರ ನೋಡಿದ್ರೆ ನಿರಾಕಾರದ ನಿಲುವು ಕಾಣವಲ್ದು, ನಿರಾಕಾರ ನೋಡಕ್ಕೆ ಹೋದ್ರೆ ಆಕಾರದ ನಿಲುವು ಅರ್ಥ ಆಗವಲ್ದು ಅನ್ನೋ ಅರ್ಥದಲ್ಲಿ ಹೇಳಿದಾಗ, ಒಂದು ನಾಣ್ಯದ ಆಚೆ ನೋಡಿದರೆ ಈಚೆ ಕಾಣೋದಿಲ್ಲ, ಈಚೆ ನೋಡಿದರೆ ಆಚೆದು ಕಾಣೋದಿಲ್ಲ. ತೋರುವುದು ತೋರದಿರುವುದು ಎರಡಲ್ಲ, ಒಂದೇ. ಯಾವ್ದು ಕಾಣಾಕತೈತಿ, ಯಾವ್ದು ಕಾಣವಲ್ದು, ಅವು ಎರಡು ಬೇರೆ ಬೇರೆ ಅಲ್ಲವು. ಒಂದೇ ನಾಣ್ಯದ ಎರಡು ಆಚೆಗಳು, ಒಂದೇ ನಾಣ್ಯದ ಎರಡು ಆಚೆ, ಅದು ಬೇರೆ ಅಲ್ಲ. ಒಂದೇ ಆಗಿದ್ದು ಒಮ್ಮೆ ತೋರುವುದು, ಒಮ್ಮೆ ತೋರದಿರುವುದು. ಹೆಂಗೈತೆ ನೋಡ್ರಿ. ಒಂದೇ ನಾಣ್ಯದ ಎರಡು ಮುಖ, ಈಚೆ ಕಡೆ ನೋಡಿದಾಗ ಅದು ಕಾಣೋಲ್ದು, ಆಚೆ ಕಡೆ ನೋಡಿದಾಗ ಇದು ಕಾಣೋದು. ಎರಡು ಒಮ್ಮೆ ನೋಡಕ್ಕೂ ಆಗೋದಿಲ್ಲ ಒಂದೇ ನಾಣ್ಯವನ್ನು. ಆದರೆ ಎರಡು ಬಾಜು ಕಂಡಾವ ಅಂದ್ರೆ ಅದು ಎರಡು ಅಲ್ಲ, ಅದು ಒಂದೇ. ಎಷ್ಟು ಚಂದ ಉದಾಹರಣೆ ಕೊಟ್ಟರು ನೋಡ್ರಿ. ತೋರುವುದು ತೋರದಿರುವುದು ಎರಡಲ್ಲ, ಒಂದೇ ಆಗಿದ್ದುದು ಒಮ್ಮೆಗೇ ತೋರದಿರುವ ಗುಟ್ಟೇನು ರಹಸ್ಯೇನು ಅಂತ ಕೇಳಕತ್ತರು ಕಿನ್ನರಿ ಬ್ರಹ್ಮಯ್ಯವರು. ಅದು ಮರುಳಶಂಕರ ದೇವರಿಗೆ ಸುನಾಯಾಸವಾಗಿ ಸಾಧಿಸಿದೆ. ಅದು ಅವರಿಗೇ ಅದು ಸಾಧ್ಯ. ನಮ್ಮನಂದ್ರೆ ನಾವೇನಂತ ಹೇಳ್ಬೋದು, ಜನ ಎಲ್ಲ ಹೇಳ್ತಾರೆ, ನಮ್ಮ ಒಳಗೋವರೆಗೂ ಎರಡೂ ಹೇಳ್ಬಿಡ್ತಾರೆ. ಆದ್ರೆ ಮರುಳಶಂಕರ ದೇವ್ರನ್ನ ಕುರಿತು ಇಲ್ಲಿವರೆಗೆ ನಮ್ಗೆ ಯಾರಿಗೂ ತಿಳ್ಕೊಳಕ್ಕಾಗಿಲ್ಲ ಅಂದ್ರೆ ವಿಚಾರ ಮಾಡಿಲ್ಲ ಅಂದಂಗೆ ಅದು ಎಲ್ಲರಿಗೂ. ನಾವೆಲ್ಲರಿಗೂ ನಮ್ಮ ಮಧ್ಯದೊಳಗಿದ್ದು ಅವ್ರನ್ನ ತಿಳ್ಕೊಳಕ್ಕಾಗಿಲ್ಲ ಅಂದ್ರೆ ವಿಚಾರ ಮಾಡ್ರಿ ನೀವು, ಹೆಂಗಿರ್ಬೇಕು ಅವ್ರ ನಿಲುವು ಅನ್ನುವಂಥ ಅರ್ಥದಲ್ಲಿ ಅವ್ರಿಗೆ ಅದು ಹಂಗಿರುವುದೇನೈತಲ್ಲ, ತೋರದೇ ತೋರುವಂತಿರುವುದು ಇರುವುದೈತಲ್ಲ, ಅದು ಅವ್ರಿಗೆ ಅಷ್ಟೇ ಸಾಧ್ಯತೆ.
ನಮ್ಮಂಥವ್ರಿಗೆ ಅದು ಸಾಧಿಸಿಲ್ಲ, ನಮಗೆ ಸಾಧಿಸಿಲ್ಲ. ತನ್ನನ್ನು ಕಳೆದುಕೊಂಡಿದ್ದಾನೆ, ನಿಜವಾಗಿ ಉಳಿದು ಎರಡು ಮುಖದ ದ್ವೈತದ ನಾಣ್ಯವನ್ನೇ ನೋಡ್ರಿ. ಎಂಥ ಮಹಾತ್ಮರು ತನಗೆ ತಾನೇ ಪ್ರಸಾದಿಯಾಗಿ ಬೆಳಗುತ್ತಿರುವ ಮರುಳಶಂಕರ ದೇವರ ಗುಣಗಾನವನ್ನಾಡಿ ನಾನು ಬದುಕಿದೆ ಬದುಕಿದೆ ಅಂತ ಯಾರು ಹೇಳಿದರು? ಕಿನ್ನರಿ ಬ್ರಹ್ಮಯ್ಯನವರಂದರು. ಮತ್ತಂ ಬಸವರಾಜ ದೇವರಿಂದ ಮರುಳಶಂಕರ ದೇವರ ನಿಲವ ಕಂಡೆನೆಂದು ಮತ್ತ ಯಾರೋ ಕಿನ್ನರಿ ಬ್ರಹ್ಮಯ್ಯನವರು ಹೇಳಕತ್ತರು. ಬ್ರಹ್ಮಯ್ಯಗಳು ನಿರೂಪಿಸಲು ಅದಕ್ಕೆ ಬಸವರಾಜ ದೇವರು ಕಿನ್ನರ ಬ್ರಹ್ಮಯ್ಯಗಳಿಂದ ಮರುಳಶಂಕರ ದೇವರ ನಿಲವ ಕಂಡು ಬದುಕಿದೆನೆಂದು ಸ್ತುತಿಸಿದ ಪ್ರಸ್ತಾವದ ವಚನ. ಏನು ಹೇಳಿದ್ರಲ್ಲಿ? ನಾನಾ ಯುಗಗಳಲ್ಲಿ ಬಂದಲ್ಲಿ ಬಸವಣ್ಣವ್ರು ಹೇಳಕತ್ರಿಲ್ಲ, ನಾನು ಇವರೆಲ್ಲರಿಂದನೂ ನೋಡಿ ಅಲ್ಲಿದ್ದವ್ರು ಯಾರನ್ನೂ ಬಿಡಲಿಲ್ಲ ಇವರು ಬಸವಣ್ಣವರು. ಪ್ರಭುದೇವರಿಂದ ಮರುಳಶಂಕರ ದೇವರ ನಿಲುವನ್ನು ಕಂಡೆ, ಸಿದ್ದರಾಮ ಶಿವಗಳಿಂದ ಮರುಳಶಂಕರ ದೇವರ ನಿಲುವು ಕಂಡೆ, ಹಡಪದಪ್ಪಣ್ಣವರಿಂದ ಮರುಳಶಂಕರ ದೇವರ ನಿಲುವು ಕಂಡೆ, ಮಡಿವಾಳ ಮಾಚಿದಂದೆಗಳಿಂದ ಅವ್ರ ನಿಲುವು ಕಡೆ ಕಿನ್ನರಿ ಬ್ರಹ್ಮಯ್ಯಗಳಿಂದ ನಾನು ಅವರ ನಿಲುವನ್ನು ಕಂಡೆ, ಚನ್ನಬಸವಣ್ಣವರಿಂದ ಅವ್ರ ನಿಲುವು ಕಂಡೆ, ಎಲ್ಲರಿಂದ್ರೂ ಅವ್ರ ನಿಲುವು ಕಂಡೆ ಅಂತ ಹೇಳಿದರು. ಈಗ ಕಿನ್ನರಿ ಬ್ರಹ್ಮಯ್ಯಗಳ ಕಾರಣದಿಂದಾಗಿ ನಾನು ಅವರ ನಿಲುವನ್ನು, ಯಾರು ಮರುಳಶಂಕರ ದೇವರ ನಿಲುವನ್ನು ಕಂಡೆ. ನಾನಾ ಯುಗಗಳಲ್ಲಿ ಬಂದಲ್ಲಿ ಇಂತಪ್ಪ ನಿಲವ ಕಂಡುದಿಲ್ಲವಯ್ಯ, ಅಂಗ ಮನ ಭಾವ ಕರ್ಣಂಗಳ ಮಾದು ಕೂಡಲ ಸಂಗಮ ದೇವರ ನಿಲವನ್ನೊಳಕೊಂಡ ಮರುಳಶಂಕರ ದೇವರ ನಿಲವ ನಿಮ್ಮಿಂದ ಕಂಡು ಬದುಕಿದನು ಕಾಣ ಕಿನ್ನರ ಬ್ರಹ್ಮಯ್ಯ. ಓಹೋ, ಅನೇಕ ಯುಗಗಳಲ್ಲಿ ತಿರುಗಿ ಬಂದೆ, ನಾನಾ ಯುಗಗಳಲ್ಲಿ ಬಂದಲ್ಲಿ, ಹೌದಾ? ಆದರೆ ಇಂಥ ಮಹಾನುಭಾವ ತತ್ವದ ನಿಲವ ಕಂಡಿರಲಿಲ್ಲ, ಇಂಥ ತತ್ವ ನಾನು ಎಂದೂ ಕಂಡಿರಲಿಲ್ಲ. ಕಿನ್ನರಿ ಬ್ರಹ್ಮಯ್ಯಗಳೇ, ಇದೆಂತಹ ಮಹೋತ್ತುಂಗ ಲಿಂಗಾಂಗ ಸಂಯೋಗ, ಎಂತಹ ಸಂಯೋಗ ಇದು, ಲಿಂಗಾಂಗ ಸಾಮರಸ್ಯ ಇದು. ಸದಾವಕಾಲ ಪರ ಲಿಂಗಾನುಸಾನಂದಲ್ಲಿ ಇದ್ದು ನಿಮ್ಮ ಕಂಡೆನ್ನ ಮರೆದನಾಗಿ ಅನ್ನುವಂಥ ವಚನ ಬಸವಣ್ಣವ್ರು ಹೇಳ್ಯಾರ. ನಿಮ್ಮ ಕಂಡೆನ್ನ ಮರೆದನಾಗಿ ಅಂತ ಹೇಳಿದ್ರಲ್ಲ, ಹಂಗೆ ಸದಾವಕಾಲ ಆ ಪರವಸ್ತುವಿನ ಕಂಡು ತನ್ನನ್ನು ತಾನು ಮರ್ಕೊಂಡಂತಹ ಒಂದು ನಿಲುವು ಏನಿತ್ತಲ್ಲ, ನಿಮ್ಮ ಕಂಡೆನ್ನ ಮರೆದನಾಗಿ, ಹೌದಾ? ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಲಿಂಗಾನುಭಾವದಿಂದ ನಿಮ್ಮ ಕಂಡೆನ್ನ ಮರೆದನಾಗಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅವರು. ಹಂಗಿಲ್ಲಿ ಎಂಥ ನಿಲುವು ಇದು, ಇದಂಥ ಮಹೋತ್ತುಂಗ ಲಿಂಗಾಂಗ ಸಂಯೋಗ ಸಾಮರಸ್ಯ, ಸಚ್ಚಿದಾನಂದ ಲೀಲಾ ವಿಲಾಸ, ತನು ಮನ ಭಾವ ಇಂದ್ರಿಯಗಳನ್ನೇ ತೊರೆದು, ತನುಭವ ಇಂದ್ರಿಯಗಳನ್ನೇ ತೊರೆದು, ತನು ಮನ ಭಾವದ ಇಂದ್ರಿಯಗಳನ್ನು ತೊರೆದು ಕೂಡಲ ಸಂಗಮ ದೇವರಲ್ಲಿ ಕೂಡಿದ ಮರುಳಶಂಕರ ದೇವರನ್ನು ಕಂಡು ಈ ಜನ್ಮ ಪಾವನವಾಯಿತು ಅನ್ನೋ ಅರ್ಥದಲ್ಲಿ ಬಸವಣ್ಣವರು ಕಿನ್ನರಿ ಬ್ರಹ್ಮಯ್ಯಗಳಿಗೆ ತಿಳಿಸ್ತಾರೆ. ಹೀಗೆಂದು ಎಲ್ಲ ಗಣಗಳು ಮರುಳಶಂಕರ ದೇವರ ಸ್ತುತಿಸುತ್ತಿರಲು, ಹಿಂಗೆಲ್ಲರೂ ಒಬ್ಬೊಬ್ಬರು ಮರುಳಶಂಕರ ದೇವರನ್ನ ಸ್ತುತಿ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಮರುಳಶಂಕರ ದೇವರು ತಮ್ಮ ಸ್ತುತಿಸಿದ ಗಣಗಳ, ಇಷ್ಟೋತನ ಮರುಳಶಂಕರ ದೇವ್ರನ್ನ ಯಾರ್ಯಾರು ಗುಣಗಾನ ಮಾಡಿದ ಎಲ್ಲ ಗಣ ಸಮೂಹ ಐತಲ್ಲ, ಶರಣ ಸಮೂಹ ಗಣಗಳ ಒಂದೇ ವಚನದಲ್ಲಿ ಕೊಂಡಾಡಿದ ಪ್ರಸ್ತಾವದ ವಚನ, ಎಲ್ಲರನ್ನು ಕುರಿತು ಮರುಳಶಂಕರ ದೇವರು ಒಂದು ವಚನ ಹೇಳ್ತಾರೆ ಇಲ್ಲಿ, ಎಲ್ಲರನ್ನು ಕುರಿತು. ಏನು ಹೇಳ್ತಾರೆ ಅವರು? ಎನ್ನ ಜ್ಞಾನಾತ್ಮನ ಚೇತನನಯ್ಯ ಪ್ರಭುದೇವರು, ಎನ್ನ ಪರಮಾತ್ಮನ ಚೇತನನಯ್ಯ ಸಿದ್ದರಾಮಯ್ಯ ದೇವರು, ಎನ್ನ ಚಿನ್ಮಯಾತ್ಮನ ಚೇತನನಯ್ಯ ಸಂಗನ ಬಸವಣ್ಣನು, ಎನ್ನ ನಿರ್ಮಲಾತ್ಮನ ಚೇತನನಯ್ಯ ಷಡುಸ್ಥಲ ಬ್ರಹ್ಮಿ ಚೆನ್ನ ಬಸವಣ್ಣನು, ಎನ್ನ ಮಹಾತ್ಮನ ಚೇತನನಯ್ಯ ಬಸವಣ್ಣನ ನಿಜ ಸುಖಿ ಅಪ್ಪಣ್ಣನು, ಬಸವಣ್ಣನ ನಿಜ ಸುಖಿ ಅಪ್ಪಣ್ಣನು ಅಂತ. ಎನ್ನ ಜೀವಾತ್ಮನ ಚೇತನನಯ್ಯ ಮಡಿವಾಳ ಮಾಚಯ್ಯನು, ಎನ್ನರಿವಿನ ಚೇತನಾತ್ಮಕನಯ್ಯ ಕಿನ್ನರಿ ಬ್ರಹ್ಮಯ್ಯನು. ಇಷ್ಟು ಮಂದಿದೆಲ್ಲ ಸ್ತುತಿ ಆಗ್ಯಾವಲ್ಲ, ಈಗ ಅಷ್ಟರ ಮ್ಯಾಲೆ ಬಂದವರೆಲ್ಲರೂ ಈಗ ಅಲ್ಲಿ ಮರುಳಶಂಕರ ದೇವ್ರ ಕುರಿತೆಲ್ಲ ತಮ್ಮ ವಚನದಲ್ಲಿ ಹೇಳ್ಯಾರಲ್ಲ, ಅವರೆಲ್ಲರನ್ನ ಹೆಸರು ತೊಗೊಂಡು ಒಂದೇ ವಚನದಲ್ಲಿ ಎನ್ನರಿವಿನ ಚೇತನಾತ್ಮಕನಯ್ಯ ಕಿನ್ನರ ಬ್ರಹ್ಮಯ್ಯನು, ಇಂತಪ್ಪ ಪ್ರಮತರ ಕರುಣದಿಂದ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ಬದುಕಿದನು ಕಾಣ ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂತ ಅವ್ರನ್ನೆಲ್ಲರನ್ನೂ ಒಂದೇ ಒಂದು ಸಾಲಿನಲ್ಲಿ ನೋಡ್ರಿ ಹೆಂಗೆ. ಎನ್ನ ಜ್ಞಾನಾತ್ಮನ ಚೇತನನಯ್ಯ, ನನ್ನ ಜ್ಞಾನದ ಆತ್ಮಜ್ಞಾನ ಅರಿವು, ಆ ಆತ್ಮ ಚೈತನ್ಯ ಅರಿವುಗೊಂಡೈತೆ ಅಂದ್ರೆ ಅದಕ್ಕೆ
ಆ ಅರಿವಿಗೆ ಚೈತನ್ಯ ಯಾರು ಅಂತಂದ್ರೆ ಪ್ರಭುದೇವರು. ಎನ್ನ ಪರಮ ಆತ್ಮನ ಚೈತನ್ಯ ಯಾರಂದ್ರೆ ಸಿದ್ದರಾಮ ಶಿವಯೋಗಿಗಳು. ಎನ್ನ ಚಿನ್ಮಯ ಆತ್ಮನ ಚೇತನ ಯಾರಂದ್ರೆ ಸಂಗನ ಬಸವಣ್ಣನು. ಈ ರೀತಿ ಆ ಆತ್ಮದ ವಿವಿಧ ನಿಲುವುಗಳನ್ನು, ಆ ವಿವಿಧ ನಿಲುವುಗಳಿಗೆ ಚೈತನ್ಯಾತ್ಮಕವಾಗಿರ್ತಕ್ಕಂಥ ಶರಣರ ಹೆಸರಿನಲ್ಲಿ ಇಲ್ಲಿ ಹೇಳಿ ಅವರಿಗೆ ಏನೋ ನನ್ನನ್ನು ಸ್ತುತಿ ಮಾಡಿದ್ದಕ್ಕೆ ಹೊಳ್ಳಿ ಅವರನ್ನು ಸ್ತುತಿ ಮಾಡುವಂಥ ಒಂದು ವಚನವನ್ನು ಇಲ್ಲಿ ನಾವು ಕಾಣ್ತೇವೆ. ಮತ್ತೆ ಹೇಳ್ತಾರೆ. ಇಷ್ಟು ಹೇಳಿದ್ರೆ ಅಷ್ಟೇ ಅವ್ರಿಗೇನಾಗಲಿಲ್ಲ, ಸಮಾಧಾನ ಆಗಲಿಲ್ಲ. ಏನು ಹೇಳಿದ್ರು ಅವರು? ಸರ್ಪನ ಹೆಡೆಯ ಮೇಲಿಪ್ಪ 77 ಲೋಕವ ಕಂಡೆ. 77 ಲೋಕದೊಳಗಿಪ್ಪ 77 ಕರ್ಪೂರದ ಗಿರಿಯ ಕಂಡೆ. ಹೌದಾ? ಆ 77 ಕರ್ಪೂರದ ಗಿರಿಯ ಮೇಲಿಪ್ಪ 77 ಉರಿಯ ಕಂಬವ ಕಂಡೆ. 77 ಉರಿಯ ಕಂಬದ ಮೇಲಿಪ್ಪ 77 ಅರಗಿನ ಪುತ್ಥಳಿಯ ಕಂಡೆ. ಆ 77 ಅರಗಿನ ಪುತ್ಥಳಿ ಕರಗಿ ಹೋದವು. 77 ಕರ್ಪೂರದ ಗಿರಿ ಉರಿದು ಹೋದವು. 77 ಲೋಕ ಹಾಳಾದವು. ಆ ಸರ್ಪ ಬೆಂದು ಸತ್ತು ಹೋಯಿತು. ಇದೊಂದು ಥರ ಬೆಳಗಿನ ವಚನನ ಇದು. ಇದನ್ನ ಯಾರು ಹೇಳಾಕತ್ತಾರ? ಮರಳು ಶಂಕರ ದೇವರೇ ಹೇಳಾಕತ್ತಾರ. ಇದು 77 ಕರ್ಪೂರದ ಗಿರಿ ಉರಿದು ಹೋದವು. 77 ಲೋಕ ಹಾಳಾದವು. ಆ ಸರ್ಪ ಬೆಂದು ಸತ್ತು ಹೋಯಿತು. ಯಾವ ಸರ್ಪ? ಸರ್ಪನ ಹೆಡೆಯ ಮೇಲಿಪ್ಪ 77. ಇವೆಲ್ಲ ಆ ಸರ್ಪನ ಹೆಡೆಯ ಮೇಲೆ ಹುಟ್ಟಿದಂಥವು. ಇವೆಲ್ಲ 77 ಲೋಕ. 77 ಲೋಕದೊಳಗೆ 77 ಕರ್ಪೂರದ ಗಿರಿ. ಆ 77 ಕರ್ಪೂರದ ಗಿರಿಯ ಮೇಲೆ 77 ಉರಿಯ ಕಂಬ. ಆ 77 ಉರಿಯ ಕಂಬದ ಮೇಲೆ 77 ಅರಗಿನ ಪುತ್ಥಳಿ. ಹೌದಾ? ಆ 77 ಅರಗಿನ ಪುತ್ಥಳಿ ಕರಗಿ ಹೋದವು. ಒಂದೊಂದ ಕರಗ್ತೀಗ ಇದ್ದಿದ್ದು ಹೇಳಿದ್ರೆ ಮೊದಲ, ಆಮೇಲೆ ಇಲ್ಲದ್ದು. 77 ಕರ್ಪೂರದ ಗಿರಿ ಬೆಟ್ಟಗಳು ಉರಿದು ಹೋದವು. ಆಮೇಲೆ 77 ಲೋಕಗಳು ಹಾಳಾದವು. ಆ 77 ಲೋಕ ಎದರ ಮೇಲಿದ್ದು? ಆ ಸರ್ಪನ ಹೆಡೆ ಮೇಲಿದ್ದು. ಅವಾಗ ಆ ಸರ್ಪ ಬೆಂದು ಸತ್ತು ಹೋಯಿತು. ಮತ್ತು ಮ್ಯಾಲ ಕರ್ಪೂರದ ಗಿರಿ ಉರಿದು ಹೋದಾಗ, ಹೌದಲ್ರಿ, ಆ ಅಗ್ನಿ ಬಂದು ಸ್ಪರ್ಶ ಆದಾಗ ಏನಾತಂದ್ರೆ ಆ ಸರ್ಪ ಬೆಂದು ಆ ಉರಿಯಲ್ಲಿ ಬೆಂದು ಸತ್ತು ಹೋಯಿತು. ಇನ್ನು ನಿಷ್ಪತ್ತಿ ನಿರಾಳವೆಂಬ ನಿಜ ಒಳಕೊಂಡ ಬಳಿಕ ನಾನೆತ್ತ ಹೋದೆನೆಂದರೇನಯ್ಯ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ, ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಸರ್ಪನ ಪರಿಯ ನೀವೇ ಬಲ್ಲಿರಲ್ಲವೇ. ನಾನೆತ್ತ ಬಲ್ಲೆನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂತ ಏನು ಹೇಳಿದ್ರಿ ಇಲ್ಲಿ ಅವರು? ಇದೊಂದು ಸ್ವಲ್ಪ ಹಂಗೆ ಒಂದು ಸಾಲು ನಾವು ಇದೊಂದು ಸ್ವಲ್ಪ ಬೆಳಗಿನ ವಚನ ಇರೋದ್ರಿಂದ ಒಂದೊಂದು ಸಾಲಿನಲ್ಲಿ ನಾವು ಮುಂದೆ ಹೋಗೋಣ ಅನ್ನುವಂಥ ಮಾತು ಇಲ್ಲಿ ಹೇಳ್ತಾರೆ ಅವರು. ಏನು ಹೇಳಿದರು? ಸರ್ಪನ ಹೆಡೆಯ ಮೇಲಿಪ್ಪ 77 ಲೋಕವ ಕಂಡೆ ಅಂದರೆ ಆ ಸರ್ಪವನ್ನು ಅವರು ಎದಕ್ಕೆ ಹೋಲಿಸಿದ್ರು ಅಂದರೆ ಮನಸ್ಸಿಗೆ ಹೋಲಿಸಿದರು. ಇವೆಲ್ಲ ಮನಸ್ಸಿನ ಆಟಗಳನ್ನೋ ರೀತಿಯಲ್ಲಿ ಮನವೆಂಬ ಸರ್ಪದ ಶಿರದ ಮಧ್ಯದಲ್ಲಿ 77 ನಾಡಿಗಳೆಂಬ ಪ್ರಾಪಂಚಿಕ ಲೋಕವ ಕಂಡೆನು. ಇಲ್ಲಿ 77 ನಾಡಿಗಳು, ಮುಖ್ಯವಾಗಿರ್ತಕ್ಕಂಥ 77 ನಾಡಿಗಳೆಂಬ ಪ್ರಪಂಚಿಕ ಲೋಕವ ಕಂಡೆನು. ಅಂತಹ 77 ನಾಡಿಗಳೆಂಬ ಲೋಕದೊಳಗೆ 77 ವಿಧ ಉನ್ನತವಾದ ಆಧ್ಯಾತ್ಮಿಕ ಹಂಬಲವೆಂಬ ಕರ್ಪೂರದ ಪರ್ವತವ ಕಂಡೆ. ಅಷ್ಟೊಳಗನ ಆಧ್ಯಾತ್ಮಿಕ ಹಂಬಲ ಅಂತಕ್ಕಂಥ ಕರ್ಪೂರದ ಪರ್ವತ ಕಂಡೆ. ಅಂತಹ 77 ವಿಧ ಉನ್ನತವಾದ ಆಧ್ಯಾತ್ಮಿಕ ಹಂಬಲವೆಂಬ ಪರಿಶುದ್ಧವಾದ ಕರ್ಪೂರದ ಪರ್ವತದೊಳಗೆ 77 ವಿಧ ವಿಧದ ಕಿರಣವ ಬೀರುವ ಅರಿವಿನ ಆಧಾರದ ಕಂಬವ ಕಂಡೆನು. ಶಿವಸಾಮರಸ್ಯ ಸಮನಿಸಿದೊಡನೆ, ಆವಾಗ ಶಿವಸಾಮರಸ್ಯ ಸಮನಿಸಿದೊಡನೆ ಅಂಗದ ಆ 77 ವಿಧ ಸದಾಚಾರ ಸತ್ಕ್ರಿಯೆಗಳೆಂಬ ಪರಿಶುದ್ಧ ಮೂರ್ತಿಗಳೆಲ್ಲ ಅಳಿದು ಹೋದವು. 77 ವಿಧ ಆಧ್ಯಾತ್ಮಿಕ ಉನ್ನತ ಹಂಬಲವೆಲ್ಲವೂ ಲಿಂಗಾಗ್ನಿಯಲ್ಲಿ ಸುಟ್ಟು ಹೋದವು, ಅಳಿದು ಬಯಲಾದವು. ಲಿಂಗಾಂಗ ಸಮರಸ ಅಳವಟ್ಟ ಬಳಿಕ ದೇಹ ಭಾವದ 77 ವಿಧ ನಾಡಿಗಳೆಂಬ ಲೋಕಗಳೆಲ್ಲವೂ ತಾನಾಗಿಯೇ ಅಳಿದು ಹೋದವು. ಆ ಸರ್ಪ ಬೆಂದು ಸತ್ತು ಹೋಯಿತು. ಮನವೆಂಬ ಆ ಸರ್ಪ ಮಹಾಗಣದ ಲಿಂಗವೆಂಬ ಉರಿಯಲ್ಲಿ, ಅರಿವಿನ ಉರಿಯಲ್ಲಿ, ಮಹಾಗಣದ ಲಿಂಗವೆಂಬ ಉರಿಯಲ್ಲಿ ಸುಟ್ಟು ಸತ್ತು ಹೋಯಿತು.
ಮನವೋ ಮಹಾಲಿಂಗವಾಯಿತು. ಮನ ಮಹಾಲಿಂಗವಾಯಿತು. ಮಹಾಲಿಂಗದಲ್ಲಿ ಲಯವಾಯಿತು. ಮಹಾಲಿಂಗದಲ್ಲಿ ಕೂಡಿ ಇಲ್ಲದಂಗೆ ಆಗಿ ಹೋಯ್ತು ಆ ಮನಸ್ಸನ್ನು. ಅದು ಮನ ಘನಮನ ಆಯಿತು ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಲಯವಾಯಿತು. ಚಂಚಲತೆಯಿಂದ ಕೂಡಿದ ಮನ ಲಯ ಆಯಿತು ಅಂದರೆ ಅದು ಘನ ಆಯಿತು, ಅದರಲ್ಲಿ ಸಮರಸಗೊಂಡಿತ್ತು. ಈ ರೀತಿಯಾಗಿ ಸರ್ವಾಂಗ ಮನ ಭಾವಲಿಂಗದಲ್ಲಿ ಲಯವಾದ ಬಳಿಕ ಪರಮಾನುಭವ ಪಕ್ವಗೊಂಡಿತ್ತು. ನಿಜ ನಿಲವು ನಿಷ್ಪಕ್ತಿಯಾಗಿ ಪರಿಪೂರ್ಣತೆ ಅಳವಟ್ಟಿತ್ತು. ನಿರಾಳ ನಿಖಲ ಲಿಂಗ ನಿಜವು ತನ್ನನ್ನೊಳಕೊಂಡಿತ್ತು. ಆಗ ನಾನೆತ್ತ ಹೋದೆನೆಂದರಿದನಾದೆನೆಂದು ಮಹಾಶರಣ ಮರುಳಶಂಕರ ದೇವರು ತಮ್ಮ ಮಹಾನಿಲವಿನ ಸ್ವಾನುಭಾವದ ಸಕಲ ಶರಣರಿಗೆ, ಅವರ ಸ್ವಾನುಭಾವದ ಸ್ಥಿತಿಯನ್ನು ಸಕಲ ಶರಣರಿಗೆ ಪ್ರಥಮ ಬಾರಿಗೆ ವಿವರಿಸ್ತಾರೆ ಈ ವಚನದ ಮುಖಾಂತರ. ಅವರು ನಾ ಏನಾದೆ ಅನ್ನೋದನ್ನು ವಿವರಿಸಿದರು. ಮರುಳಶಂಕರ ದೇವರು ತಮ್ಮ ಮಹಾಲಿಂಗೈಕ್ಯದ ಸ್ವಾನುಭಾವನು ಮತ್ತೆ ಹೇಳ್ತಾರೆ ಈ ರೀತಿಯಾಗಿ, ಮತ್ತೆ ಅವರು ವಿವರಿಸ್ತಾರೆ ಈ ರೀತಿಯಾಗಿ. ಏನು ವಿವರಿಸಿದ್ರು ಅವರು ನೋಡ್ರಿ. ಮರುಳಶಂಕರ ದೇವರ ಐಕ್ಯ ಹೆಂಗೈತೆ, ಐಕ್ಯ ಸ್ಥಳದ ಸ್ಥಿತಿ ಹೆಂಗೈತೆ ಅನ್ನೋದನ್ನು ಹೇಳ್ತಾರೆ ಅವರು. ಸಂಸಾರವೆಂಬ ಸಾಗರವ ದಾಂಟುವರೆ ಅರುಹೆಂಬ ಹರಿಗೋಲ ನಿಕ್ಕಿ. ನೋಡ್ರಿ, ಸಂಸಾರದ ಸಾಗರ ಅಂತ ನಮ್ಗೆ ಗುರ್ತಾಕೈತಿ. ಅರುಹೆಂಬ ಹರಿಗೋಲ ನಿಕ್ಕಿ. ಅರಿವಂತಕ್ಕಂಥ ಹರಿಗೋಲ ಅಂದ್ರೆ ನಾವು ತೆಪ್ಪ ಅಂತ ಕರಿತೇವೆ ನಾವು, ಹೌದಾ? ಹರಿಗೋಲ ನಿಕ್ಕಿ. ಜ್ಞಾನವೆಂಬ ಅಂಬಿಗ ಈ ಹರಿಗೋಲೊಳಗೆ ಕೊಳ್ಳಿರ್ದು. ಸೊ ಜ್ಞಾನವೆಂಬ ಅಂಬಿಗ ಈ ಒಂದು ತೆಪ್ಪದಲ್ಲಿ ಕುತ್ಕೊಂಡಿರ್ತಾನಂತ. ಸೊ ಜ್ಞಾನವೆಂಬ ಸಟ್ಟುಗವ ಹಿಡಿದು, ಅದನ್ನು ತೆಪ್ಪಕ್ಕೆ ಇದನ್ನು ಹಾಕ್ತಾರಲ್ಲ, ಅದಕ್ಕೇನಂತೀರಿ ನೀವು? ಹುಟ್ಟು ಹಾಕೋದು. ಸುಜ್ಞಾನವೆಂಬ ಸಟ್ಟುಗವ ಹಿಡಿದು ಮಹಾಜ್ಞಾನವೆಂಬ ಘಾತಗಳೆಯಂ ಪಿಡಿದು ನಾನೀ ಹೊಳೆಯಂ ಕಂಡು ಅಂಬಿಗನ ಕೇಳಿದರೆ ನಾನಿನ್ನ ಹಾಯಿಸಿಕೊಟ್ಟೇನೆಂದನು. ನಾ ಕೇಳಿದ್ನೆ, ಹೋಗಿ ಅಲ್ಲೇ ಹಂಗೆ ಕುಂತಿದ್ದ ಅಲ್ಲಿ ಒಬ್ಬವ ತೆಪ್ಪದಾಗ ದಾಟ್ಸವ, ಹೊಳಿ ದಾಟ್ಸವ, ಅವನು ಹೋಗಿ ಕೇಳಿದೆ, ನಾನಿನ್ನ ಹಾಯಿಸಿಕೊಟ್ಟೇನೆಂದನು. ಆತ ನಾನು ಇದರಾಗಿಂದ ಪಾರು ಮಾಡ್ತೇನೆ ಅಂತವ. ಹಾಯಿಸಿಕೊಟ್ಟೇನೆಂದನು. ನಾನು ನಿನ್ನ ನಂಬಿ ಹರಿಗೋಲನೇರಿದೆನು. ಆತನ ಮಾತನ್ನು ನಂಬಿ ನಾನು ಆ ತೆಪ್ಪದಲ್ಲಿ ಹತ್ತಿ ಕುಂತೆ. ಕಾಣ ಅಂಬಿಗರಣ್ಣ. ಯಾಕೆ ಅಂಬಿಗರ ಚೌಡರಿಗೆ ತಿಳುವಂಗೆ ಹೇಳ್ಬೇಕಲ್ಲ ಅವ್ರ ಕಾಯಕ, ಹೌದಾ? ಹೆಂಗಿತ್ತು ನೋಡ್ರಿ. ಇಂದು ನಾನು ಹರಿಗೋಲಲ್ಲಿ ಕೊಳ್ಳಿರ್ದು ನಡುಹೊಳೆಯಲ್ಲಿ ಹೋಗಲಿಕ್ಕೆ ಕಾಮವೆಂಬ ಕೊರಡು ಅಡ್ಡ ಬಿದ್ದಿತ್ತು. ನೋಡ್ರಿ, ಕ್ರೋಧವೆಂಬ ಸುಳಿಯೊಳಗೆ ಸಿಕ್ಕಿತ್ತು. ಆ ಹರಿಗೋಲು ಕಾಮೆಂಬ ಕೊರಡು ಅಲ್ಲಿ ಅಡ್ಡ ಬಿದ್ದಿತ್ತು. ತೆಪ್ಪ ಹೊಂಟಿತ್ತು, ಸಾಗರದೊಳಗೆ ಅಡ್ಡ ಬಿದ್ದಿತ್ತು. ಕ್ರೋಧವೆಂಬ ಸುಳಿಯೊಳಗೆ ಸಿಕ್ಕಿತ್ತು. ಅಹಂಕಾರವೆಂಬ ಮೀನು ಬಂದು ನಿಂದಿತ್ತು. ಮುಂದೆ ಬಂದು ನಿಂತದ ಅಹಂಕಾರನ್ನು ಮೀನು ಬಂದು ನಿಂತಿತ್ತಂತ. ಮಾಯೆ ಎಂಬ ಮೊಸಳೆ ಬಾಯಿ ಬಿಡುತ್ತಿದ್ದಿತ್ತು. ಆ ಸಂಸಾರದ ಸಾಗರದೊಳಗೆ ಹತ್ತಿ ಕುಂತು ಹೋಗುವಾಗ ಇವೆಲ್ಲ ಕಂಡಾವಂತಾವ. ಮೋಹವೆಂಬ ನೊರೆ ತೆರೆ ಹೆಚ್ಚಿ ಬರುತ್ತಿದ್ದವು. ಸಮುದ್ರದೊಳಗೆ ನೊರೆ ತೆರೆಗಳು ಬಂದ್ರೆ ನಮಗೆ ಭಯ ಬರಂಗಿಲ್ಲ, ಒಳ್ಳೆ ಅದಕ್ಕೆ ಖುಷಿ ಅನ್ನಿಸ್ತದೆ, ಹೆಂಗೆ ಬಂದು ಹಂಗೆ ಮೋಹವೆಂಬ ನೊರೆ ತೆರೆ ಹೆಚ್ಚಿ ಬರುತ್ತಿದ್ದಿತ್ತು. ಲೋಭವೆಂಬ ಕಡಲು ಎಳೆದೊಯ್ಯುತ್ತಿದ್ದಿತ್ತು. ಮದವೆಂಬ ಮರವು ನೂಕುತ್ತಿತ್ತು. ಮತ್ಸರವೆಂಬ ಗಾಳಿ ತಲೆ ಕೆಳಗೆ ಮಾಡುತ್ತಿದ್ದಿತ್ತು. ಗಾಳಿ ಭಾಳ ಬಿಟ್ಟಾಗ ಆ ತೆಪ್ಪ ತಳಗೆ ಹಂಗೆ ಹಾಕಿತ್ತು. ಇವೆಲ್ಲವನ್ನೂ ಪರಿಹರಿಸಿ ಎನ್ನ ಹೊಳೆಯ ದಾಂಟಿಸಿದನು ಅಂಬಿಗರಣ್ಣನು. ಈ ಹೊಳೆಯ ದಾಂಟಿಸಿದ ಕೂಲಿಯ ನನ್ನ ಬೇಡಿದರೆ, ದಾಟಿಸಿದ ಮೇಲೆ ಕೂಲಿ ಬೇಡಿದರೆ ಕೂಲಿಯ ಕೊಡಲೇನೂ ಇಲ್ಲ ಎಂದರೆ ಕೈಸೆರೆಯಾಗಿ ಎನ್ನ ನೆಳೆದೊಯ್ದನಯ್ಯ. ಇಲ್ಲ ಅಂದಿದ್ದಕ್ಕೆ ಅವನು ನನ್ನ ಕೈಸೆರೆಯಾಗಿ ನನ್ನ ಎಳ್ಕೊಂಡು ಹೋದ. ಅರುವೆಯ ಕೊಟ್ಟ ಕೂಲಿಗೆ ಕರುವ ಕಾಯಿಸಿಕೊಂಡನಯ್ಯ. ನೋಡ್ರಿ, ಕರುವ ಕಾಯಿಸಿಕೊಂಡನಯ್ಯ. ಅರಿಯದೇ ಹರಿಗೋಲನೇರಿ ತೊರೆಯ ದಾಂಟಿದ ಕೂಲಿಗೆ ಕರುವ ಕಾದೇ ಕಾಣ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತ ಚಲನ ಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ನಂಬಿ ನಾನು ಕೆಟ್ಟು ಬಟ್ಟ ಬಯಲಾಗಿ ನಿಂದೆನಯ್ಯ. ನಿಮ್ಮ ಧರ್ಮ ನಾನು ಕೆಟ್ಟು ಬಟ್ಟ ಬಯಲಾಗಿ, ನಾನು ಅಂತಕ್ಕಂಥ ಅಂಬಾವ ಕೆಟ್ಟು ಬಯಲಾಗಿನ. ನಾನು ಕೆಟ್ಟು ಬಯಲಾದನ ಹಂಗಲ್ಲ. ಅದಕ್ಕೆ ಅವ್ರು ಹೇಳಿದರು, ಈ ಐಕ್ಯಸ್ಥಳದ ಸ್ಥಿತಿಯನ್ನು ಎಷ್ಟು ಚಂದ ವಿವರಿಸಿದ್ರು ಅವ್ರು ಅಂತಂದರೆ, ಎಂಥ ಇದೆಲ್ಲ ಸಮುದ್ರದ ಒಂದು ಚಿತ್ರಣವನ್ನು ಕೊಟ್ಟರವರು. ಸಂಸಾರದ ಸಾಗರದ ಚಿತ್ರ ಕೊಟ್ಟು
ಹೊಂಟ್ವಿ ಅಂಬಿಗರ ಗುರು ಮುಖೇನ. ಗುರು ಅಂದರೆ ನಮ್ಮನ್ನು ಈ ಭವಸಾಗರದಿಂದ ದಾಟಿಸ್ತಕ್ಕಂಥ ಒಬ್ಬ ಅಂಬಿಗ ಅನ್ನೋ ರೀತಿಯಲ್ಲಿ ಅವರು ಈ ಒಂದು ಐಕ್ಯಸ್ಥಲದ ಸ್ಥಿತಿಯಲ್ಲಿ ಅವ್ರು ಏನು ಮಾಡಿದರು, ತಮ್ಮ ನಿಲುವನ್ನು ಈ ಒಂದು ವಚನದ ಮೂಲಕ ಹೆಂಗೆ ಹೇಳಿದರು ಇಲ್ಲಿ ಹೇಳ್ತಾರೆ ನೋಡ್ರಿ. ಈ ಹೊಳೆಯ ದಾಟಿಸಿದ ಕೂಲಿಯ ನನ್ನ ಬೇಡಿದರೆ, ಹೌದಾ, ಜೀವನದೇ ದಾಟಿಸಿದ ಕೂಲಿಯ ನನ್ನಲ್ಲಿ ಬೇಡಿದ, ನನ್ನಲ್ಲಿ ಕೂಲಿಯ ಕೊಡಲೇನು ಇಲ್ಲ ಎಂದೆ. ಅದಕ್ಕಾಗಿ ಕೂಲಿಯ ಬದಲಾಗಿ ನನ್ನನ್ನೇ ಕೈವಶ ಮಾಡಿಕೊಂಡು ತನ್ನತ್ತ ಸೆಳೆದುಕೊಂಡು ಹೋದನು ಜ್ಞಾನವೆಂಬ ಅಂಬಿಗನು. ಹೌದಾ, ಅರುವೆಯ ಕೊಟ್ಟ ಕೂಲಿಗೆ ಕರುವ ಕಾಯಿಸಿಕೊಂಡನಯ್ಯ. ಜ್ಞಾನವೆಂಬ ಅಂಬಿಗ ನನಗೆ ಸ್ವಸ್ವರೂಪದ ನಿಜದರಿವ ಕೊಟ್ಟು ಅರಿವು ಕೊಟ್ಟ ಕೂಲಿಗೆ ಪ್ರತಿಯಾಗಿ ಅತ್ತಿತ್ತ ಹರಿವ ಮನವೆಂಬ ಕರುವ ಯಾವಾಗಲೂ ಕಾಯ್ದುಕೊಂಡಿರುವಂತೆ ಮಾಡಿದ. ನನ್ನನ್ನು ಕಾಯಕ್ಕೆ ಹಚ್ಚಿದ್ನಂತ ಅವ ಮನಸ್ಸನ್ನು, ಆ ಕರುವನ್ನು ಕಾಯಲಿಕ್ಕೆ ಹಚ್ಚಿದ್ನಂತ. ಈ ರೀತಿಯಾಗಿ ಅರಿಯದೇ ಅವಸ್ಥೆಯಲ್ಲಿದ್ದಾಗ ಅರಿವಿನ ಹರಿಗೋಲ ನೀರಿದೆ, ಅದರಿಂದ ಭವನದಿಯ ದಾಟಿದೆ. ಅದಕ್ಕೆ ಪ್ರತಿಯಾಗಿ ಕೂಲಿಗಾಗಿ ಅತ್ತಿತ್ತ ಹರಿಯುವ ಮನವೆಂಬ ಕರುವ ಕಾಯ್ದು ಏಕವ ಮಾಡಿ ನಿಲ್ಲಿಸಿ ಪರಮ ಸುಖವನ್ನುಣಿಸಿದೆ. ಅದರಿಂದ ತನುಶುದ್ಧ, ಮನಶುದ್ಧ, ಭಾವಶುದ್ಧವಾಗಿ ಪ್ರಸಿದ್ಧ ಎಲ್ಲ ಸರ್ವಾಂಗ ಪ್ರಸನ್ನ ಪ್ರಶಾಂತ ಪ್ರಸಾದವೆಂಬ ಪರಶಿವನೇ ನೀನೆಂದರಿದೆ. ಇಂಥ ಅರ್ಥ ನಿಮ್ಮನ್ನು ನಂಬಿ ನಿಮ್ಮಲ್ಲಿ ನಾನೆಂಬುದನ್ನಳಿದೆ, ನಾನು ನೀನೆಂಬುದು ಅಳಿದು ಬಟ್ಟ ಬಯಲಲ್ಲಿ ಬಯಲಾಗಿ ನಿಂದೆ ನಿಮ್ಮ ಕರುಣದಿಂದ. ನಾ ಕೆಟ್ಟು ಅಂತಂದ್ರೆ ಇಲ್ಲಿ ಹೇಳಾರ, ನಾ ಕೆಟ್ಟ ಅಂದ್ರೆ ನಿಮ್ಮ ನಂಬಿ ನಾ ಕೆಟ್ಟೆ ಅಂದರೆ ಹಿಂಗೆ ಹೇಳಾಕ್ತಾರೆ ಅವರು. ನಾನು ನಿಮ್ಮನ್ನು ನಂಬಿ ನಿಮ್ಮಲ್ಲಿ ನಾನೆಂಬುದನ್ನು ಅಳಿದೆ, ನಾನು ಅಂತಕ್ಕಂಥ ಅಹಂಕಾರವನ್ನು ಅಳೆದುಕೊಂಡು ನಾನು ನೀನೆಂಬುದನ್ನು ಅಳಿದು ಬಟ್ಟ ಬಯಲಲ್ಲಿ ಬಯಲಾಗಿ ನಿಂದೆ ನಿಮ್ಮ ಕರುಣದಿಂದ ಎಂದು ಮಹಾಶರಣ ಮರುಳಶಂಕರ ದೇವರು ತನ್ನ ಶಿವಸಾಮರಸ್ಯದ ಸ್ವಾನುಭಾವವನ್ನು ಈ ವಚನದ ಮೂಲಕ ಸವಿಸ್ತಾರವಾಗಿ ಅವರು ತಿಳಿಸ್ತಾರೆ. ಮರುಳಶಂಕರ ದೇವರು ಪ್ರಭುದೇವರ ಘನನಿಲವನ್ನು ಈ ರೀತಿಯಾಗಿ ಸ್ತುತಿಸುತ್ತಾರೆ. ಮತ್ತಷ್ಟಕ್ಕೆ ನಿಲ್ಲಿಲ್ಲವರು. ಮರುಳಶಂಕರ ದೇವರು ತಮ್ಮ ಐಕ್ಯದಲ್ಲಿ ಪ್ರಭುದೇವರ ಸ್ತೋತ್ರಮಂ ಮಾಡಿದ ಪ್ರಸ್ತಾವದ ವಚನ: ನಿಸ್ಸಂಗತ್ವಂ ನಿರಾಭಾರಂ ನಿಸ್ಸೀಮಂ ನಿರುಪಾಧಿಕಂ ನಿರ್ದೇಹಂ ನಿರ್ಮಲಂ ನಿತ್ಯಂ ತತ್ ಜಂಗಮಲಕ್ಷಣಂ ಇಂತೆಂದುದಾಗಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವ, ನಿಮ್ಮ ಘನಕ್ಕೆ ಘನವಾದ ಪ್ರಭುದೇವರ ಘನವ ನೀವೇ ಬಲ್ಲಿರಿ, ನಾನೆತ್ತ ಬಲ್ಲೆನಯ್ಯ. ನಿಮ್ಮ ಧರ್ಮ ಮುಂದೆ ಹೇಳ್ತಾರೆ ಅವರು ಮರುಳಶಂಕರ ದೇವರು. ಮಹಾಲಿಂಗಂ ತ್ರಯೋಲಿಂಗಂ ತ್ರಿವಿಧಂ ಷಡ್ವಿಧಂ ಮುಖಂ ತ್ರಿವಿಧೈಕ ಮುಖಂ ಲಿಂಗಂ ಮಹಾಲಿಂಗಂ ತು ದರ್ಶನಂ ಇಂತೆಂದುದಾಗಿ ಒಂದ ಮೂರ ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣ. ಮೂರ ಆರ ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು. ಆರ ಮೂರ ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು. ಮೂರ ಒಂದ ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು. ಇಂತಪ್ಪ ಸರ್ವಾವಧಾನಿಯಯ್ಯ ನಮ್ಮ ಬಸವಣ್ಣನು. ಇಂತಪ್ಪ ಸರ್ವ ಸಂಘ ಪರಿತ್ಯಾಗಿಯಯ್ಯ ನಮ್ಮ ಬಸವಣ್ಣನು. ಇಂತಪ್ಪ ಸರ್ವಕರ್ಣ ನಿರ್ಮುಕ್ತನಯ್ಯ ನಮ್ಮ ಬಸವಣ್ಣನು. ಇಂತಪ್ಪ ಕಾರುಣ್ಯ ಪ್ರಸಾದಿಯಯ್ಯ ನಮ್ಮ ಬಸವಣ್ಣನು. ಇಂತಪ್ಪ ಸರ್ವಾಂಗಲಿಂಗಿಯಯ್ಯ ನಮ್ಮ ಬಸವಣ್ಣನು. ಇಂತಪ್ಪ ಸರ್ವ ನಿರ್ವಾಣಿಯಯ್ಯ ನಮ್ಮ ಬಸವಣ್ಣನು. ಇಂತಪ್ಪ ಬಸವಣ್ಣನ ಮಹಿಮೆಯನ್ನು ನೀವೇ ಬಲ್ಲಿರಿ. ಅಸಂಖ್ಯಾತ ಮಹಾಪುರಾತರು ಪ್ರಭುದೇವರು ಮುಖ್ಯವಾದ ನಿಲವಿನ ಶ್ರೀಚರಣಕ್ಕೆ ನಾನು ಶರಣಾರ್ಥಿ ಎಂದು ಶಬ್ದಮುಗ್ಧನಾಗಿ ಉರಿಯುಂಡ ಕರ್ಪೂರದಂತೆ ನಿಮ್ಮ ಶ್ರೀಚರಣವನೈದಿನಯ್ಯ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಬಸವಣ್ಣನ ಪ್ರಸಾದವ ಕೊಂಡು, ಕೊನೆಗೆ ಹೇಳಿದರು, ನಿಮ್ಮ ಬಸವಣ್ಣನ ಪ್ರಸಾದವ ಕೊಂಡು ನಾನು ಬಸವಣ್ಣನ ಮುಂದೆ ಬಯಲಾಗಿ ಹೋದೆನಯ್ಯ. ನಿಮ್ಮ ಧರ್ಮ ಅಂತ ಈ ರೀತಿಯಾಗಿ ಅವರು ಪ್ರಭುದೇವರನ್ನ ಕುರಿತು ಸ್ತುತಿ ಮಾಡಿ ಮುಂದೆ ಬಸವಣ್ಣನವ್ರ ಕುರಿತು ಈ ರೀತಿ ಸ್ತುತಿ ಮಾಡ್ತಾರೆ. ಅವರಿಗೆ ಎಷ್ಟು ಆನಂದ ಆಗಿದೆ ಅಂತಂದರೆ, ಏಕಕಾಲಕ್ಕೆ ಇವರೆಲ್ಲರನ್ನ ದರ್ಶನ ಮಾಡಿಕೊಂಡಂಥ ಸ್ಥಿತಿಯಲ್ಲಿ ಇಂತೂ ಮರುಳಶಂಕರ ದೇವರು ನಿರವಯವಾಗಲು, ಆವಾಗ ಮರುಳಶಂಕರ ದೇವರು ಇಷ್ಟೆಲ್ಲ ಅವ್ರ ಬಗ್ಗೆ ಅವರ ನಿಲುವನ್ನು ಕುರಿತು ತಮ್ಮ ಸ್ವಾನುಭಾವದ ನೆಲೆಯಲ್ಲಿ ನಿಂತುಕೊಂಡು ಆ ಸ್ಥಿತಿಯನ್ನು ಮುಟ್ಟಿ ಆ ಸ್ಥಿತಿಯಲ್ಲೇ ಇರ್ತಕ್ಕಂಥ ಎರಡು ವ್ಯಕ್ತಿಗಳನ್ನ ಪ್ರಭುದೇವರ ಕುರಿತು ಬಸವಣ್ಣವರ ಕುರಿತು ಅದೇ ಸ್ಥಿತಿಯಲ್ಲಿ ನಿಂತು ಮಾತನಾಡಿದಂಥ ಮರುಳಶಂಕರ ದೇವರ ವಚನಗಳನ್ನು ನೋಡಿದಾಗ ಪ್ರಭುದೇವರ ಘನ ಎಷ್ಟು, ಬಸವಣ್ಣನವರ ಘನ ಎಷ್ಟು ಅನ್ನೋದನ್ನು ಮರುಳಶಂಕರ ದೇವರ ವಚನದ ಮುಖಾಂತರ ನಾವು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಇಂತೂ ಮರುಳಶಂಕರ ದೇವರು ನಿರವಯವಾಗಲು ಚನ್ನಬಸವರಾಜ ದೇವರು ಕೊಂಡಾಡಿದ
ಪ್ರಸ್ತಾವದ ವಚನ. ಇಷ್ಟಾದ ಮೇಲೆ ಅಲ್ಲಿ ಚನ್ನಬಸವಣ್ಣವ್ರು ಇರ್ತಾರೆ. ಚನ್ನಬಸವಣ್ಣವರು ಏನು ಹೇಳ್ತಾರ ಇದೆಲ್ಲ ಪ್ರಸಂಗದಲ್ಲಿ ಅನ್ನೋದನ್ನು ನಾವು ಮತ್ತೆ ಮುಂದಿನ ವಾರ ನೋಡೋಣ. ಸರ್ವರಿಗೂ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 85 ಮರುಳು ಶಂಕರ ದೇವರ ಸಂಪಾದನೆ ಕುರಿತು ಮುಂದುವರೆದ ಭಾಗವನ್ನು ಕುರಿತು ಅನುಭವಪೂರ್ಣದ ಉಪನ್ಯಾಸ ನೀಡಿದ್ದಾರೆ. ಮೊದಲು ಪ್ರಭುದೇವರು ಬಸವಣ್ಣ ನಿಮ್ಮಿಂದ ಕಂಡೆ ಅಂತ ಬಸವಣ್ಣರು ಹೇಳ್ತಾರೆ, ಬಸವಣ್ಣವ್ರು ನಿಮ್ಮಿಂದ ಕಂಡೆ ಅಂತ ಹೇಳ್ತಾರೆ. ಎಲ್ಲ ಶರಣರು ನಾನು ನೋಡಿದೆ ಅನ್ನಂಗಿಲ್ಲ, ನಿಮ್ಮ ಕೃಪೆಯಿಂದ ನಿಮ್ಮ ದಯಿಂದ ಕಂಡೆ ಅಂಥೇಳಿ ಇದುವರೆಗೆ ಅವರು ಹೇಳೋದು. ಆಮೇಲೆ ಬೆಡಗಿನ ವಚನಗಳ ಮುಖಾಂತರ ಅವರೆಲ್ಲರಿಗೂ ಉತ್ತರ ಕೊಡುವಂಥ ಮರುಳುಶಂಕರ್ ಕೊಡುವಂಥ ಉತ್ತರವನ್ನು ಅತ್ಯಂತ ಮಂಗಳಮಯವಾದ ಸನ್ನಿವೇಶವನ್ನು ನಮ್ಮ ಕಣ್ಣು ಮುಂದೆ ಕಟ್ಟಿಕೊಟ್ಟಾರೆ ನಮ್ಮ ಶಂಭು ಹೆಗ್ಡಾಳ್ ಗುರುಗಳು. ಅವರಿಗೆ ಡಾಕ್ಟರ್ ಶಂಭು ಹೆಗ್ಡಾಳ್ ಗುರುಗಳು ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ವಂದನೆಗಳು. ಅದೇ ರೀತಿ ಇಲ್ಲಿ ನೆರೆದ ಹಾಗೂ ಅಂತರ್ಜಾಲ ವೀಕ್ಷಿಸಿದ ಎಲ್ಲ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇನ್ನು ನಾಳೆ ದಿನಾಂಕ 15/3/2026 ರವಿವಾರ ಬಸವ ಸಮಿತಿ ಕಲಬುರಗಿಯಿಂದ ಲಿಂಗೈಕ್ಯ ಶ್ರೀಮತಿ ನೀಲಮ್ಮ ಕಲ್ಲಪ್ಪ ವಾಲಿ ಹಾಗೂ ಲಿಂಗೈಕ್ಯ ಶರಣಪ್ಪ ಕಲ್ಲಪ್ಪ ವಾಲಿ ಸ್ಮರಣಾರ್ಥ ಅರಿವಿನ ಮನೆ 892ನೇ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು. ಅನುಭಾವಿಗಳು ಶ್ರೀಮತಿ ಸುವರ್ಣ ಚಿಮಗೊಂಡ್, ಶರಣತತ್ವ ಚಿಂತಕರು ಬೀದರ್. ನಿರೂಪಣೆ ಶ್ರೀಮತಿ ಸುರೇಖಾ ಮಾಲಿಪಾಟೀಲ್. ವಿಷಯ ತನುವ ತೋಂಟವ ಮಾಡಿ. ದತ್ತಿ ದಾಸೋಹಿಗಳು ಡಾಕ್ಟರ್ KS ವಾಲಿ ಹಾಗೂ ಪರಿವಾರದವರು. ಸೋಮವಾರ ದಿನಾಂಕ 16/3/2026 ಸಂಜೆ 6ಕ್ಕೆ ಬಸವ ಸಮಿತಿ ಬೆಂಗಳೂರು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ಅನುಭವ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು ಬೇಲಿಮಠ್ ಮಹಾಸಂಸ್ಥಾನ ಬೆಂಗಳೂರು. ವಿಷಯ ಶಿವಯೋಗಿ ಸಿದ್ದರಾಮೇಶ್ವರ ಬಸವ ಸ್ತೋತ್ರ ತ್ರಿವಿಧಿ. ಮುಂದುವರೆದ ಭಾಗ 4 ಪ್ರಸಾರವಾಗುವುದು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸೌಹೃದಯ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಆತ್ಮೀಯ ಶರಣ ಬಂಧುಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ಪ್ರಕಟಿಸಿದಂತೆ ವಿಶ್ವ ಬಸವ ಜಯಂತಿ 2026 ಪ್ರಯುಕ್ತ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಬಸವಾದಿ ಶರಣರು ಕಟ್ಟಿದ ಮಾನವ ಧರ್ಮ ಕುರಿತ ಲೇಖನಗಳನ್ನು 2026 ಏಪ್ರಿಲ್ 5ನೇ ತಾರೀಕಿನ ಒಳಗಾಗಿ ಕಳಿಸಬೇಕಾಗಿ ವಿನಂತಿ. ಈಗ ವಚನಮಂಗಲ ನಿರಂಜನ್ ಹಂಜನಾಳ್ ಅವರದ್ದು. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಬಾನುವಿನ ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳವ ಭ್ರಮರಂಗೆ ಪರಿಮಳವ ಬಂಡುಂಬುವ ಚಿಂತೆ, ಭ್ರಮರಂಗೆ ಪರಿಮಳವ ಬಂಡುಂಬುವ ಚಿಂತೆ, ಯನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆವ ಚಿಂತೆ, ಯನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆವ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾರ
बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಕಂದಿದೆನಯ್ಯ ಎನ್ನ ನೋಡುವರಿಲ್ಲದೆ ಕಂದಿದೆನಯ್ಯ ಎನ್ನ ನೋಡುವರಿಲ್ಲದೆ ಕುಂದಿದೆನಯ್ಯ ಎನ್ನ ನುಡಿಸುವರಿಲ್ಲದೆ ಕುಂದಿದೆನಯ್ಯ ಎನ್ನ ನುಡಿಸುವರಿಲ್ಲದೆ ಬಡವನಾದೆನಯ್ಯ ಬಡವನಾದೆನಯ್ಯ ಎನ್ನ ತನುಮನ ಧನವಾ ಬೇಡುವರಿಲ್ಲದೆ ಬಡವನಾದೆನಯ್ಯ ಎನ್ನ ತನುಮನ ಧನವಾ ಬೇಡುವರಿಲ್ಲದೆ